ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು? ಸಂತುಷ್ಟ ಆತ್ಮ. ಯಾರಂತೆ ಸಂತುಷ್ಟ ಆತ್ಮ. ಬಾಬಾ ಸಂತುಷ್ಟ ಶರೀರ ಅಂತ ಹೇಳಿಲ್ಲ, ಸಂತುಷ್ಟ ನಾಲಿಗೆ ಅಂತ ಹೇಳಿಲ್ಲ. ಏನ್ ಹೇಳಿದ್ರು ಬಾಬಾ? ಸಂತುಷ್ಟ ಆತ್ಮ. ಸಂತುಷ್ಟ ಆತ್ಮ ಅಂತಂದ್ರೆ ನಾವು ಆ ಆತ್ಮನಿಗೆ ಬೇಕಾಗಿರುವಂತ ಆಹಾರ ಬೇಕಾದಷ್ಟಿರ್ಬೇಕು. ಯಾರ ಹತ್ರ? ಆತ್ಮನ ಹತ್ರ. ಬೇರೆಯವ್ರಿಗೆ ಕೊಡ್ಲಿಕ್ಕೂ ಕೂಡ ಇರಬೇಕು. ಇರ್ಬೇಕು. ಅವರು ಕೊಟ್ಟಿರುವಂತ ಆತ್ಮದ ಆಹಾರ ಯಾವುದು? ಶಕ್ತಿಗಳು. ಶಾಂತಿ, ಸುಖ, ಸಂತೋಷ, ಆನಂದ, ಆನಂದ, ನೆಮ್ಮದಿ, ಪ್ರೀತಿ. ಬೇರೆಯವರಿಗೆ ಕೊಟ್ಟಾಗ ಅದು ಅವರಿಗೆ ಇಷ್ಟ ಆಗಬೇಕು, ಅದರಿಂದ ಅವರು ಕೂಡ ಖುಷಿಯಾಗಿ ಇರಬೇಕು. ಆ ಮೂಲಕ ಆತ್ಮದ ಅಕೌಂಟ್ ಅಲ್ಲಿ ಆತ್ಮದ ಸಂಪಾದನೆ ಏನಿದೆ ಅದು ನಿರಂತರವಾಗಿ ಏನಾಗ್ತಾ ಇರಬೇಕು? ಪ್ರಗತಿಶೀಲ, ಹೆಚ್ಚಿಗೆ ಆಗ್ಬಿಟ್ಟು ಹೋಗ್ತಾ ಇರಬೇಕು. ನೀವು ಕೊಡುವಂತ ಆತ್ಮಿಕ ಶಕ್ತಿಯಿಂದ ಎದಗಡೆಗಿರುವ ಆತ್ಮಗಳ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ವಿಘ್ನಗಳು ಏನಾಗಬೇಕು? ಪರಿಹಾರ ಆಗ್ಬೇಕಾಗ್ತದೆ. ಆವಾಗ ಆ ಎಲ್ಲ ಕರ್ಮದ ಫಲದಿಂದ ಆತ್ಮ ಏನಾಗ್ತದೆ? ಸಂತುಷ್ಟ. ಆ ದಿನ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತ ಆತ್ಮಿಕ ಸಂಪಾದನೆ. ಆದ್ಮೇಲೆ ಬಾಬನ ಮುರಳಿ ನಾವು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಸಂತುಷ್ಟ ಆತ್ಮ ಅಂದ ತಕ್ಷಣ ಏನ್ ಮಾಡ್ಬಿಡ್ತೀವಿ ನಾವು? ಆ ದಿನಕ್ಕೆ ಬೇಕಾಗಿರೋಷ್ಟು 3 ಹೊತ್ತಿನ ಊಟ ಬೇಕು, ಇರ್ಲಿಕ್ಕೊಂದು ಮನೆ ಬೇಕು, ಹಾಕೊಳ್ಳಿಕ್ಕೊಂದು ಬಟ್ಟೆ ಬೇಕು, ಅದಿದ್ದು ಬಿಟ್ರೆ ಏನಾಗ್ಬಿಡ್ತು? ಸಂತುಷ್ಟ. ಅದು ಶರೀರ ಸಂಬಂಧಪಟ್ಟಿದ್ದಲ್ವಾ? ಸರಿ, ಶರೀರಕ್ಕೂ ಕೂಡ ಬೇಕು. ಶರೀರಕ್ಕೆ ಬೇಕಾಗಿರೋದು ಸಿಗಲಿಲ್ಲ ಅಂದ್ರೆ ಆವಾಗಲೂ ಕೂಡ ಆತ್ಮ ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇಕು. ಆದ್ರೆ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ರೆ ಸಾಕಾಗ್ತದೆ. ಹೆಚ್ಚಿಗೆ ಬೇಕಾಗಿರೋದು ಯಾವ್ದಕ್ಕೆ ಇವಾಗ? ಆತ್ಮ. ಯಾಕಂತಂದ್ರೆ ಆತ್ಮದ ಸಂಪಾದನೆ ಮಾಡುವಂತ ಸಮಯ ಈಗಲೇನೆ. ಬೇರೆ ಸಮಯದಲ್ಲಿ, ಬೇರೆ ಯುಗದಲ್ಲಿ ಮಾಡ್ತೀವಿ ಅಂತ ಅದು ಮಾಡ್ಲಿಕ್ಕೆ ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕಲ್ವಾ? ಬೇಸಿಗೆಗಾಲದಲ್ಲಿ ಬೇಸಿಗೆನೇ ಇರ್ತದೆ, ಮಳೆ ಬೇಕು ಅಂದ್ರೆ ಸಿಗತ್ತಾ? ಇಲ್ವಲ್ಲ. ಈಗ ಸೂರ್ಯನ ಸೋಲಾರ್ ಎನರ್ಜಿ ಚಾರ್ಜ್ ಮಾಡ್ಬೇಕಂದ್ರೆ ಯಾವಾಗ ಮಾಡ್ಕೊಳ್ಬೇಕು? ಹಗಲಲ್ಲಿ ಮಾಡ್ಬೇಕು, ರಾತ್ರಿಯಲ್ಲಿ ಮಾಡ್ಬೇಕು? ಹಗಲಲ್ಲಿ ಸೋಲಾರ್ ಎನರ್ಜಿ ಅಂದ್ರೆ ಸೂರ್ಯನ ಬಿಸಿಲಿದ್ದಾಗ ನಾನು ಆ ಮಷಿನ್ ಆಫ್ ಮಾಡಿ ಇಟ್ಬಿಟ್ರೆ ಆಗೋದು ಅಲ್ವಾ? ಅದಕ್ಕಾಗಿ ಆತ್ಮಿಕ ಸಂಪಾದನೆ ಕಡೆಗೆ ನಾವೇನ್ ಮಾಡ್ಬೇಕು? ಗಮನವನ್ನ ಕೊಡಬೇಕು. ಒಂದು ವೇಳೆ ನಿಮ್ಮಲ್ಲಿ ಸಂತುಷ್ಟತೆ ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ? ಲೌಕಿಕದಲ್ಲೂ ಕೂಡ ಸಂತುಷ್ಟತೆ ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ. ಯಾಕೆ ಕಡಿಮೆ ಇದೆ? ಪಕ್ಕದ ಮನೆಯವರು ದೊಡ್ಡ ಕಾರ್ ತಂದು ನಿಲ್ಲಿಸಿಬಿಟ್ಟಿದ್ದಾರೆ, ನಮ್ಮಲ್ಲಿ ಸಣ್ಣ ಕಾರ್ ಇದೆ. ಕಾರ್ ನಿಮ್ಮಲ್ಲೂ ಇದೆ, ಕಾರ್ ಅವ್ರ ಹತ್ರನೂ ಇದೆ. ಆದ್ರೆ ಅವ್ರು ದೊಡ್ಡ ಕಾರು ಅಂತ ಹೇಳೋದಕ್ಕೆ ಏನಾಗ್ಬಿಡ್ತದೆ? ನಿಮ್ಗೆ ಸಂತುಷ್ಟತೆ ಆ ಮನೆ ಮಗುಗೆ ಮ್ಯಾಥಮೆಟಿಕ್ಸ್ ಅಲ್ಲಿ 100ಗೆ 100 ಬಂದಿದೆ, ನಮ್ಮ ಮನೆ ಮಗುಗೆ ಬರ್ಲಿಲ್ಲ. ಸರಿನಾ? ನಿಮ್ಮನೆ ಮಗುಗೆ ಅವ್ರಿಗಿಂತ ಹೆಚ್ಚಿಗೆ ಏನು ಬಂದಿದೆ? ಸ್ಕೋರ್ ಆಗಿದೆ. ಅದು ಮ್ಯಾಥ್ಸ್ ಅಲ್ಲಿ 100 ಔಟ್ ಆಫ್ 100 ಬಂದಿಲ್ಲ, ಅವ್ರಿಗೆ ಬಂದಿದೆ. ಅದಕ್ಕೆ ನಿಮ್ ಸಂತುಷ್ಟತೆ ಏನಾಯ್ತು? ಹೊರಟಾಯ್ತು ಅಲ್ವಾ? ಹಾಗೆ ಅಸಂತುಷ್ಟತೆಗೆ ಕಾರಣ ತುಂಬಾ ಇದೆ. ಯಾಕಂದ್ರೆ ನಾವು ಬೇರೆಯವರಿಗೆ ಹೋಲಿಕೆಯನ್ನ ಮಾಡ್ತೀವಿ, ಇಚ್ಛೆಗಳಿರ್ತೀವಿ, ಎಷ್ಟೋ ವಿಷಯಗಳು ಬೇಡ ಅಂತ ಅನಿಸ್ತಾ ಇರ್ತದೆ. ಆವಾಗ ಈ ಎಲ್ಲ ಕಾರಣದಿಂದ ಆತ್ಮ ಸದಾ ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಿಕ ಸಂಪಾದನೆ ಇರಬೇಕು. ತನು, ಮನ, ಧನ, ಜನ ಅದು ಉಪಯೋಗ ಮಾಡುವಂತ ಎಲ್ಲ ಕರ್ಮೇಂದ್ರಿಯಗಳು ಸರಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಶುದ್ಧವಾಗಿರಬೇಕು. ಪ್ರತಿದಿನ ಆತ್ಮಿಕ ಸಂಪಾದನೆ ಹೆಚ್ಚಿಗೆ ಆಗ್ತಾ ಇರಬೇಕು. ಆವಾಗ ಆತ್ಮ ಏನಾಗಿರ್ತದೆ? ಸಂತುಷ್ಟ. ಬಾಬಾ ಇಲ್ಲಿ ಸಂಪೂರ್ಣ ಅಂತ ಹೇಳಿಲ್ಲ. ಏನ್ ಹೇಳಿಲ್ಲ? ಸಂಪೂರ್ಣ ಅಂತ ಹೇಳಿಲ್ಲ. ಏನ್ ಹೇಳಿದ್ರು ಬಾಬಾ? ಸಂತುಷ್ಟತೆ.
ಅಂದ್ರೆ ಏನಿದೆ ನೀವು ಮಾಡುವಂತ ಪುರುಷಾರ್ಥ. ನೀವೇನು ಪುರುಷಾರ್ಥ ಮಾಡ್ತೀರಾ ಆವಾಗ ಯೋಗ ಚೆನ್ನಾಗಿ ಆಗ್ತಾ ಇರಬೇಕಾಗತ್ತೆ. ಯೋಗದ ಅನುಭವ ಚೆನ್ನಾಗಿ ಆಗ್ತಾ ಇರಬೇಕಾಗ್ತದೆ. ನೀವು ಮಾಡ್ತಾ ಇರೋದು ಸರಿ ಅಂತ ನಿಮ್ಗೆ ಅನಿಸ್ತಾ ಇರಬೇಕು. ಅದು ಆತ್ಮಿಕವಾಗಿರ್ಲಿ, ಶಾರೀರಿಕವಾಗಿರ್ಲಿ. ಯಾವುದೇ ಕರ್ಮದಲ್ಲಿ ನಿಮ್ಗೆ ಏನಿರ್ಬೇಕು? ಸಂತುಷ್ಟತೆ ಇರಬೇಕು. ವಿಶೇಷವಾಗಿ ಸ್ಥೂಲವಾದ ವಿಷಯದಲ್ಲಿ ನಾಟಕದ ಅನುಸಾರ ಬಾಬಾ ನಿಮ್ಗೆ ಯಾವ ವಸ್ತು, ವ್ಯಕ್ತಿ, ವಿಷಯವನ್ನ ಕೊಟ್ಟಿದ್ದಾರೋ ಅದರಲ್ಲಿ ನೀವು ಸಂತುಷ್ಟವಾಗಿರ್ಬೇಕು. ಆ ಸಂತುಷ್ಟತೆ ಇಲ್ಲ ಅಂತಂದ್ರೆ ಅಸಂತುಷ್ಟತೆಗೆ ಕಾರಣವಾಗಿರುವಂತ ವಿಷಯದ ಕಡೆಗೆ ನಮ್ಮ ಮನಸ್ಸೇನಾಗ್ತಾ ಇರ್ತದೆ? ಹೋಗ್ತಾರೆ. ಹೋಗ್ತಾ ಇರ್ತದೆ. ಯೋಚನೆ, ಚಿಂತನೆ ಮಾಡ್ತಾ ಅವ್ರ ಹತ್ತಿರದು ನನ್ನ ಹತ್ತಿಲ್ಲ, ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ ಅಲ್ವಾ? ಯಾವಾಗಲೂ ಇದರಲ್ಲೇ ನಮ್ಮ ಮನಸ್ಸು ಏನಾಗ್ತಾ ಹೋಗ್ತದೆ? ವ್ಯತೀತವಾಗಿರ್ತದೆ. ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಪರಿಸ್ಥಿತಿ संतुष्ट आत्मा के ऊपर प्रभाव नहीं डाल सकती. ಪರಿಸ್ಥಿತಿ ಸಂತುಷ್ಟ ಆತ್ಮದ ಮೇಲೆ ಏನಾಗೋದಿಲ್ಲ? ಪ್ರಭಾವ ಬೀಳೋದಿಲ್ಲ. ಹಂಗಂದ್ರೆ ಪರಿಸ್ಥಿತಿ ಅಂತಂದ್ರೆ ಏನು? ಹೊರಗಡೆಯಿಂದ ಬರುತ್ತೆ ಹೊರಗಡೆಯಿಂದ ಏನು ಬರ್ತದೆ? ಪರಿಸ್ಥಿತಿಗಳು, ವಿಘ್ನಗಳು. ವಿಘ್ನಗಳು. ನಿಮ್ಮ ಸ್ವಸ್ಥಿತಿಯಲ್ಲ, ಅದು ಪರ, ಬೇರೆಯವರಿಂದ ಬರ್ತದೆ. ಯಾಕೆ ಬಂತದು ಪರಿಸ್ಥಿತಿ? ಇಚ್ಛೆ. ಈಗ ನೀವು ಗುಲಾಬ್ ಜಾಮೂನ್ ತಿಂದ್ರೆ ಹೊಟ್ಟೆನೋ ಯೋಗೇಶ್ ಅಣ್ಣಿಗೆ ಬರ್ತದೆ. ಇಲ್ಲ, ಯಾರಿಗೆ ಬರ್ತದೆ? ನಮ್ಗೆ ನಮ್ಗೆ ಬರುತ್ತೆ. ಅಂದ್ರೆ ನಾನು ಮಾಡಿರುವಂತ ಕರ್ಮದ ಫಲ ನನಗೇ ಬರ್ತದಲ್ವಾ? ಹೌದು. ಲೆಕ್ಕಾಚಾರ. ಪರಿಸ್ಥಿತಿಗಳು ಅಂದ್ರೆ ಬೇರೆ ಸ್ಥಿತಿಯಿಂದ ಏನು ಬರ್ತದೆ ಅದರಿಂದ ನನಗೆ ಒಳ್ಳೆಯದಾಗೋದು, ನನಗೆ ಏನು ಸಮಸ್ಯೆ ಇಲ್ಲ. ಇಲ್ಲ. ಎದುರುಗಡೆ ಇರುವಂತ ವ್ಯಕ್ತಿ 10,000 ರೂಪಾಯಿ ನಮ್ಗೆ ಬಂದು ಕೊಟ್ಬಿಟ್ಟು ಹೋಗ್ತಾರೆ, ನನಗೆ ಬೇಜಾರಾಗತ್ತೋ? ಖುಷಿ ಆಗತ್ತೋ? ಖುಷಿ ಆಗುತ್ತೆ. ನೀವು 10,000 ರೂಪಾಯಿ ಸಾಲ ತಗೊಂಡಿದ್ದೀರಿ, ಅದು ವಾಪಸ್ ಕೊಡಿ ಅಂತ ಅವನು ಬಂದ್ರೆ ಬೇಜಾರಾಗುತ್ತೆ. ಹಾಗಿದ್ರೆ ಪರಿಸ್ಥಿತಿ ಯಾವುದು? ನಮ್ಮ ಕರ್ಮಾನುಸಾರ. ಅಂದ್ರೆ ನಮ್ದೇ ಲೆಕ್ಕಾಚಾರ. ಯಾವುದು ನಿಮ್ಮ ಎದುರುಗಡೆಗೆ ಬರುತ್ತೋ ಅದಕ್ಕೆ ನೀವು ಪೇಮೆಂಟ್ ಮಾಡ್ಬೇಕಾಗತ್ತ. ಏನ್ ಮಾಡ್ಬೇಕಾಗಿದೆ? ನಾವು ಪೇಮೆಂಟ್ ಮಾಡ್ಬೇಕಾಗ್ತದೆ. ಮೊದ್ಲು ನೀವು ಸಾಲ ಮಾಡಿದಿರಿ, ಈಗ ಅವನು ಸಾಲದ ಪೇಮೆಂಟ್ ಅಂತ ಕೇಳ್ಕೊಂಡು ಬಂದಿದ್ದಾನೆ. ಯಾರು ಬಂದಿದ್ದಾರೆ? ಪರಿಸ್ಥಿತಿ. ಇಲ್ಲಿಂದ ಬರ್ತದೆ? ನಮ್ಮದೇ ಕರ್ಮದ ಲೆಕ್ಕಾಚಾರ. ಯಾರ ಮೂಲಕ ಬರುತ್ತೆ? ವಸ್ತು, ವ್ಯಕ್ತಿ ಮೂಲಕ ಬರ್ತದೆ. ಮನಸ್ಸಿನಿಂದ ಬರಬಹುದು, ಬುದ್ಧಿಯಿಂದ ಬರಬಹುದು, ಸಂಸ್ಕಾರದಿಂದ ಬರಬಹುದು. ಸಂಸ್ಕಾರದಲ್ಲಿ ನೀವು ಕೊಳೆ ಇಟ್ಟರೆ ಏನಾಗ್ತದೆ? ಅಲ್ಲಿಂದನೂ ಕೂಡ ಬರುತ್ತೆ. ತನುವಿನಿಂದ ಕಾಯಿಲೆ ರೂಪದಲ್ಲಿ ಬರಬಹುದು, ಧನದ ರೂಪದಲ್ಲಿ ಬರಬಹುದು, ಪಂಚತತ್ವಗಳ ಮೂಲಕ ಬರಬಹುದು, ಅಥವಾ ಈ ನೈಸರ್ಗಿಕ ಏನ್ ಹೇಳ್ತಾರಲ್ಲ, ನ್ಯಾಚುರಲ್ ಕ್ಯಾಲಮಿಟೀಸ್, ಪ್ರಕೃತಿಯ ವಿಕೋಪ. ಪ್ರಾಕೃತಿಕ ವಿಕೋಪದ ಮೂಲಕ, ತುಂಬಾ ಸೆಖೆಯ ಮೂಲಕ ಏನಾಗಬಹುದು? ಪರಿಸ್ಥಿತಿಗಳು ಬರಬಹುದು. ಜನರಿಂದ, ಮಕ್ಕಳಿಂದ, ಮೊಮ್ಮಕ್ಕಳಿಂದ, ಪತಿಯಿಂದ, ಐಶ್ವರ್ಯ ಪರಿವಾರದಿಂದ, ಎಲ್ಲಿಂದನೂ ಪರಿಸ್ಥಿತಿ ಬರಬಹುದು. ಬಂದರೆ ಡ್ರಾಮಾ ಅಂತ ನಿಶ್ಚಯ ಮಾಡ್ಕೊ. ಡ್ರಾಮಾ ಅಲ್ಲ, ನಾವು ಪೇಮೆಂಟ್ ಮಾಡ್ಬೇಕಣ್ಣ ಅದಕ್ಕೆ. ಬಾಬಾ ಇಲ್ಲಿ ಹೇಳ್ತಾರೆ, ಪರಿಸ್ಥಿತಿ ಸಂತುಷ್ಟ ಆತ್ಮ के ऊपर प्रभाव नहीं डाल सकती. ಆ ಪರಿಸ್ಥಿತಿ ಸಂತುಷ್ಟ ಆತ್ಮದ ಮೇಲೆ ಯಾವುದೇ ಪ್ರಭಾವ ಬೀಳೋದಿಲ್ಲ. ಯಾಕೆ? ನಾವು ಸಾಕ್ಷಿ ಸ್ಥಿತಿಯಲ್ಲಿದ್ದು ನೋಡ್ಬೇಕು. ಇದು ನಮ್ಮ ಕರ್ಮಾನುಸಾರ. ನಮ್ಮ ಸ್ಥಿತಿ ಸ್ಟ್ರಾಂಗ್ ಇದ್ರೆ, ಸಂತುಷ್ಟವಾಗಿದ್ದಾಗ ಅದನ್ನ ರಿಸೀವ್ ಮಾಡಲ್ಲ ಪರಿಸ್ಥಿತಿಯನ್ನ. ಆಲ್ರೆಡಿ ಸಪ್ತಗುಣಗಳಿಂದ ನಾವು ಸಂತುಷ್ಟ ಆಗ್ಬಿಟ್ಟಿರ್ತೀವಿ. ನಾಲೆಡ್ಜ್ ಇರುತ್ತೆ, ಇದು ನನ್ನ ಲೆಕ್ಕಾಚಾರ ಅನ್ನೋ ನಾಲೆಡ್ಜ್ ಇರುತ್ತೆ. ನೋಡಿ, ನೀವ್ ಏನೇ ಹೇಳಿದ್ರು ಕೂಡ ಸಾಲಕ್ಕೆ ಪೇಮೆಂಟ್ ಮಾಡ್ಬೇಕೋ ಬೇಡವೋ? ಅದೇ ಲೆಕ್ಕಾಚಾರ. ನೀವು ಸಾಕ್ಷಿಯಾಗಾದ್ರೂ ನೋಡಿ, ಏನೇ ಮಾಡಿ ಅವನು ಬಂದಾಗ ಇವತ್ತಲ್ಲ ನಾಳೆ ಏನ್ ಮಾಡ್ಬೇಕು? ಪೇಮೆಂಟ್ ಮಾಡ್ಬೇಕು ಅಲ್ವಾ? ಈಗ ಆಲ್ ಆಫ್ ಎ ಸಡನ್ ಏನೋ ಒಂದು ಆರೋಗ್ಯ ಸರಿ ಇಲ್ಲ ಅಲ್ವಾ? ಆವಾಗ ಆಪರೇಷನ್ ಮಾಡಬೇಕು, ಮೆಡಿಸಿನ್ ಬೇಕು ಅಂತ ದುಡ್ಡು ಬೇಕೋ ಬೇಡವೋ? ಬೇಕು. ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಬೇಕು ಅಂತ ದುಡ್ಡು ಬೇಕು ತಾನೇ? ಬೇಕು. ಎಲ್ಲೋ ಒಂದ್ ಕಡೆ ನಿಮ್ ವೆಹಿಕಲ್ ಆಕ್ಸಿಡೆಂಟ್ ಆಗ್ಬಿಡ್ತು, ಬಿಲ್ಡಿಂಗ್ ಬಿದ್ದೋಗ್ಬಿಡ್ತು, ಅವಾಗ ಏನ್ ಬೇಕು? ಹಣ ಬೇಕು. ಅದು ಯಾವ ಸಮಯದಲ್ಲಿ, ಯಾವ ರೂಪದಲ್ಲಿ, ಹೇಗೆ ಬರುತ್ತೆ ಅಂತ ನಮ್ಗೆ ಏನಾಗೋದಿಲ್ಲ. ಆಗೋದಿಲ್ಲ. ಓಕೆ, ಅವಾಗ ಆ ಪರಿಸ್ಥಿತಿ ಪ್ರಭಾವ ನಿಮ್ಮ ಮೇಲೆ ಯಾವಾಗ ಬೀಳೋದಿಲ್ಲ?
ನಮ್ಮ ವಿಕರ್ಮ ವಿನಾಶ ಆಗ್ತಾ ಇದೆ ಅಂತ ತಿಳ್ಕೊಂಡಾಗ. ಸೂಕ್ಷ್ಮ ಬಿಟ್ಬಿಡಿ. ಸ್ಥೂಲವಾಗಿ ಇಷ್ಟೆಲ್ಲ ಸಮಸ್ಯೆಗಳು ಬಂತು ನಿಮಗೆ, ಆರೋಗ್ಯ ಹಾಳಾಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು, ಆವಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ಆವಾಗ ಹೆಂಗಾಗ್ತದೆ? ನಮ್ಮ ಹತ್ರ ಸಂಪಾದನೆ ಸ್ಟಾಕ್ ಇರ್ಬೇಕು. ಹಾ, ನಿಮ್ಮ ಹತ್ರ ಬೇಕಾದಷ್ಟು ಹಣ ಇದ್ರೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಹಣ ಇದ್ರೆ, ಪರಿಸ್ಥಿತಿ ಬಂತು, ನಿಮ್ಮ ಸಂಪಾದನೆ ಮಾಡಿರುವಂತ ಹಣವನ್ನು ಅವ್ರಿಗೆ ಕೊಟ್ಟಿದ್ದೀರಿ, ಆ ಉಳಿತಾಯವನ್ನು ಯಾಕೆ ಮಾಡಿ ಇಟ್ಟಿದ್ದೀರಿ ನೀವು? ಪರಿಸ್ಥಿತಿಗಳು ಬಂದಾಗ. ಪರಿಸ್ಥಿತಿಗೋಸ್ಕರನೇ. ಇಂಥದ್ದು ಬಂದಾಗ ಅದನ್ನ ಎದುರಿಸಲಿಕ್ಕೆ ನನ್ನದ ಶಕ್ತಿ ಇರಬೇಕು. ಆ ಸಮಯದಲ್ಲಿ ನಾನು ಬೇರೆಯವ್ರ ಹತ್ರ ಬೇಡಬಾರ್ದು. ಹಣಕ್ಕೋಸ್ಕರ ಬೇಡ, ಬ್ಯಾಂಕಿಗೂ ಇರ್ಬೋದು, ನಿಮ್ಮ ಬಂಗಾರ ಅಡವಿಡೋದಿರ್ಬೋದು, ಸ್ನೇಹಿತರತ್ತಿರ್ಬೋದು, ಯಾರತ್ತನೂ ಕೂಡ ನಾನೇನ್ ಮಾಡಬಾರ್ದು, ಬೇಡಬಾರದು. ಯಾಕಂದ್ರೆ ಸ್ವಸ್ಥಿತಿ, ನನ್ನ ಸಂಪಾದನೆ ಏನಾಗಿದೆ, ನನ್ನ ಹತ್ರ ಇದೆ, ನನ್ನ ಸಂಪಾದನೆ ಇರುವಂತ ಕಾರಣದಿಂದ ಆ ಹಣವನ್ನು ನಾನು ಯಾರಿಗೆ ಬೇಕಾದು, ಎಷ್ಟು ಬೇಕಾದು, ಹೇಗೆ ಬೇಕಾದು ಏನ್ ಮಾಡ್ಬೋದು, ಕೊಡುವಂತ ಅಧಿಕಾರ ನನ್ನಲ್ಲಿ ಇದೆ. ನಾನು ಬೇರೆಯವ್ರ ಹತ್ರ ಕೇಳಬೇಕಾದಂತ ಅನಿವಾರ್ಯತೆ ಇಲ್ಲ. ಇಲ್ಲ. ಯಾಕೆ ಹೇಳಿ, ನನ್ನ ಸಂಪಾದನೆ ಅಲ್ವಾ? ಹಾಗೆ ಸ್ಥೂಲವಾಗಿ ಭವಿಷ್ಯದ ಖರ್ಚಿಗೋಸ್ಕರ ನೀವು ಹೇಗೆ ಹಣವನ್ನ ಸ್ವಲ್ಪ ಉಳಿತಾಯ ಮಾಡಿ ಇಟ್ಕೊಂಡು ಆ ಹಣದಿಂದ ಸ್ಥೂಲವಾದ ಖರ್ಚುಗಳು ಬಂದಾಗ ಆ ಹಣವನ್ನ ಪೇಮೆಂಟ್ ಮಾಡಿ ಏನ್ ಮಾಡ್ತೀರಿ, ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ತೀರ. ಓಕೆ, ಖರ್ಚು ವೆಚ್ಚಗಳು ನಿಮ್ಗೆ ಹೇಳ್ಬಿಟ್ಟು ಬರ್ತಾವ? ಬರಲ್ಲ. ಅವಾಗ ಅದರ ಪ್ರಭಾವ ಬೀಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಜಮಾ ಮಾಡ್ಕೊಂಡು. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಹತ್ರ ಆತ್ಮಿಕ ಸಂಪಾದನೆಯ ಸ್ಟಾಕ್ ಜಮಾ ಇದ್ದರೆ, ಏನಿದ್ರೆ ಆತ್ಮಿಕ ಸಂಪಾದನೆ ಎಲ್ಲಿ? ಆತ್ಮದಲ್ಲಿ ಈಶ್ವರೀಯ ಬ್ಯಾಂಕ್ ಅಲ್ಲಿ. ಈಶ್ವರೀಯ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇದೆ ನಿಮ್ದು ಅಲ್ವಾ? ಅಲ್ಲಿ ಜಮಾ ಇದ್ದರೆ ಅವಾಗ ಪರಿಸ್ಥಿತಿಗಳು ಬಂದಾಗ ನೀವು ಶಿವಬಾಬನಿಗೆ ಹೇಳಿದ್ರೆ ಅವನು ಒಬಿಡಿಯಂಟ್ ಸರ್ವೆಂಟ್ ಇರೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಪೇಮೆಂಟ್ ಅನ್ನು ಯಾರು ಮಾಡ್ತಾರೆ? ಮಾಡ್ತಾರೆ. ನಿಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಲ್ಲ, ನೀವು ಗೂಗಲ್ ಪೇ ಮಾಡಿದ್ರೆ ಬ್ಯಾಂಕ್ನವ್ರು ಪೇಮೆಂಟ್ ಮಾಡ್ತಾರೋ ಮಾಡಲ್ವೋ? ಮಾಡೋದಿಲ್ಲ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಬಾಬಾ ಈ ಸಮಸ್ಯೆ ಬಂದಿದೆ, ಇದನ್ನು ಪರಿಹಾರ ಮಾಡುವಂತ ನನ್ನ ಹೇಳಿದ್ರೆ ನಾನು ಪರಿಹಾರ ಮಾಡೋದಿಲ್ಲ. ನೀವು ಅದರ ಮೊದಲು ಈಶ್ವರಿ ಸೇವೆಯ ಮೂಲಕ ಸ್ಟಾಕ್ ಜಮಾ ಇಟ್ಕೊಂಡಿದ್ದಾದ್ರೆ ಆ ಹಣದಿಂದ ನಾನೇನ್ ಮಾಡ್ತೇನೆ, ಪೇಮೆಂಟ್ ಮಾಡ್ತೇನೆ. ಅದಕ್ಕಾಗಿ ಸಂತುಷ್ಟ ಆತ್ಮ, ಅವನಿಗೆ ಪರಿಸ್ಥಿತಿಗಳು ಬರ್ತವೆ, ವಿಘ್ನಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಅದರ ಆಧ್ಯಾತ್ಮಿಕ ಸಂಪಾದನೆಯಿಂದ ಏನಾಗ್ತದೆ, ಆ ಪೇಮೆಂಟ್ ಕ್ಲಿಯರ್ ಆಗ್ತದೆ. ಆವಾಗ ಅವರು ಹೆಚ್ಚಿಗೆ ಅದರ ಬಗ್ಗೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪರಿಸ್ಥಿತಿಯ ಪ್ರಭಾವ ನಿಮ್ಮ ಮೇಲೆ ಬೀಳ್ತಾ ಇದೆಯಾ? ಪರಿಸ್ಥಿತಿ ಪ್ರಭಾವ ಬೀಳ್ತಾರೆ. ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ? ಆಲ್ರೆಡಿ ಸಾಲ ಇದೆ, ಸಾಲಗಾರ ನಿಂತಿದ್ದಾರೆ, ಮತ್ತು ಕಷ್ಟ ಬಂದಿದೆ, ಮತ್ತೆ ಯಾರ ಸಾಲ ಕೇಳೋದು? ಇಂಥದ್ದೆಲ್ಲ ಪ್ರಶ್ನೆಗಳು ಮನಸ್ಸಿನ ಏನಾಗ್ಬಿಡ್ತವೆ, ಸುನಾಮಿ ರೂಪದಲ್ಲಿ ಬರ್ತದೆ. ಹೆಂಗ ಬರ್ತದೆ? ಸುನಾಮಿ ರೂಪದಲ್ಲಿ, ಅಲೆಯಾಗಿ ಹಗಲು ರಾತ್ರಿಯಲ್ಲಿ ಬರ್ತಾ ಇರ್ತದೆ, ರಾತ್ರಿ ಮಲ್ಕೊಂಡಾಗ ನಿದ್ದೆನೇ ಬರೋದಿಲ್ಲ. ಯಾಕೆ ಹೇಳಿ? ಸಮಸ್ಯೆ ಪರಿಸ್ಥಿತಿ ಎದುರಾಗಿತ್ತಿರುತ್ತವಲ್ಲ. ಮೊದಲು ಸಂಪಾದನೆ ಮಾಡಿಲ್ಲ, ಸಮಯದ ಕಡೆಗೆ ಗಮನ ಕೊಟ್ಟಿಲ್ಲ, ಸಂಪಾದನೆ ಮಾಡಿದ್ರು ಉಳಿತಾಯ ಮಾಡಿ ಇಟ್ಕೊಂಡಿಲ್ಲ, ಮಾಡಿರೋ ಸಂಪಾದನೆ ಏನ್ ಮಾಡಿದ್ರು, ವೀಕೆಂಡ್ ಪಾರ್ಟಿ ಸೋಫಾ ಅಂತ ಬಿಟ್ಟು ಎಲ್ಲ ಏನ್ ಮಾಡ್ಬಿಟ್ಟು ಖಾಲಿ ಮಾಡಿಬಿಟ್ಟು ಇವಾಗ ಯಾವ್ದೋ ಖರ್ಚಿಗೆ ಬೇಕು ಅಂತಂದ್ರೆ ಇಲ್ಲ. ಇವತ್ತು ನಾವು ನೋಡ್ತೀವಿ ಅಲ್ವಾ, ಕಂಪ್ಯೂಟರ್ ಜಾಬ್ ಅಂತ ತುಂಬಾ ಜನ ತೆಗೆದಾಕ್ತಿದ್ದಾರೆ ಇವಾಗ, ಹೌದಾ? ಏನಾಗ್ತದೆ, ಕಾರು EMI, ಮನೆ EMI, ಮಕ್ಕಳಿಗೆ ಎಜುಕೇಶನ್ EMI, ಇವಾಗ ಜಾಬೇ ಹೋಗ್ಬಿಡ್ತು. ಇವಾಗ ಏನ್ ಮಾಡೋದು? ಅದರ ಬದಲಿಗೆ ಬಾಡಿಗೆ ಮನೇಲಿ ಇದ್ಬಿಟ್ಟು ಸ್ವಲ್ಪ ದುಡ್ಡು ಬ್ಯಾಂಕಲ್ಲಿ ಇದ್ದಿದ್ರೆ ಅಷ್ಟು ಪ್ರಭಾವ ನಿಮ್ಮ ಮೇಲೆ ಏನಾಗ್ತಿರ್ಲಿಲ್ಲ, ಬೀಳ್ತಾ ಇರ್ಲಿಲ್ಲ. ನಮ್ಮ ತಮ್ಮ ಆ ಬಿಲ್ಡಿಂಗ್ ತಗೊಂಡಿದ್ದು ಅದಕ್ಕಿಂತ ಚೆನ್ನಾಗಿರೋದನ್ನ ನಾನ್ ತಗೊಳ್ಬೇಕು, ನಮ್ಮ ಅತ್ತಿಗೆ ಎಂತ ಬಂಗಾರ ಸರ ತಗೊಂಡಿದ್ದು ಅದಕ್ಕಿಂತ ಚೆನ್ನಾಗಿರೋದು ನಾನ್ ತಗೊಳ್ಬೇಕು. ಈಗ ತಗೊಳ್ಳಿ ನೋಡೋಣ, ತಗೊಳ್ತೀರಾ? ಇಲ್ಲ.
1 ಇಲ್ಲ. ಕೋಟಿ ರೂಪಾಯಿ ತಗೊಂಡ್ಬಿಟ್ಟು ಬಿಲ್ಡಿಂಗ್ ತಗೊಂಡಿದ್ದೀರಿ, ಈಗ ಸೇಲ್ ಮಾಡ್ಲಿಕ್ಕೆ ಹೋಗಿ ಯಾರಿಗೂ ಅವಶ್ಯಕತೆ ಇಲ್ಲ, ಅವ್ರು 50 ಲಕ್ಷ ಕೇಳ್ತಾರೆ. ಆವಾಗ ಲಾಸು. 75 ಲಕ್ಷ ರೂಪಾಯಿ ಸಾಲ ಇದೆ, 1 ಕೋಟಿ ಬಿಲ್ಡಿಂಗ್ ತಕೊಂಡು, 1 ಕೋಟಿಗೆ ಯಾರು ಸಾಲ ಕೊಡಲ್ಲ ಬಿಡಿ, ಓಕೆ, 50 ಲಕ್ಷ ಸೇಲ್ ಆದ್ರೆ ನಿಮ್ ಕತೆ ಏನು? 25 ಲಕ್ಷ ರೂಪಾಯಿ ಮತ್ತೆ ಸಾಲ ಇರುತ್ತೆ, ಇಲ್ಲಿ ಮನೇನೂ ಇಲ್ಲ, ದುಡ್ಡೂನು ಇಲ್ಲ, ಇಲ್ಲ, ಜೊತೆಲಿ ಏನಿದೆ? ಸಾಲ ಇದೆ, ಸಾಲ ಇದೆ. ಸಂಪಾದನೆ ಮಾಡೋದು ಜಾಬ್ ಕೂಡ ಇಲ್ಲ. ಇದು ಪ್ರಪಂಚದಲ್ಲಿ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಅದರ ಬದಲಿಗೆ ಎಷ್ಟೇ ಸಂಪಾದನೆ ಇದ್ದು ಕೂಡ ನನ್ನ ಖರ್ಚು ಹೆಂಗಿರ್ಬೇಕು? ಕಡಿಮೆ ಇರ್ಬೇಕು. ಲಿಮಿಟ್. ಮಿಡ್ಲ್ ಅಂತ ಹೇಳ್ತಾರೆ. ತುಂಬಾ ಬಡತನದ ಉಪವಾಸ ಇದ್ಬಿಟ್ಟು ನೀವು ಸಂಪಾದನೆ ಮಾಡೋದು ಬೇಡ, ನಾಲ್ಗೆ ರುಚಿ ಕೊಟ್ಬಿಟ್ಟು ಸಂಪಾದನೆ ಮಾಡೋದು ಬೇಡ. ಬೇಡ. ಇಡ್ಲಿ ಲೆವೆಲ್ ಅಲ್ಲಿ ಇದ್ಬಿಟ್ಟು ಏನ್ ಮಾಡಿ, ಸ್ಥೂಲ ಆಗ್ಲಿ ಸೂಕ್ಷ್ಮವಾಗ್ಲಿ ಎರಡೂ ಸಂಪಾದನೆಯನ್ನ ನೀವು ಜಮಾ ಮಾಡಿ ಇಟ್ಕೊಂಡ್ರೆ ಆತ್ಮೇಲೆ ದಾನ ಮಾಡೋದು ಯಾವಾಗ ಬೇಕಾದ್ರೂ ಮಾಡಬಹುದು ಅಲ್ವಾ? ಹೌದು. ಖರ್ಚು ಯಾವಾಗ ಬೇಕಾದ್ರೂ ಮಾಡಬಹುದು, ಆದ್ರೆ ಸಂಪಾದನೆ ನಿಮ್ಗೆ ಬೇಕಾದಾಗ ಮಾಡ್ಲಿಕ್ಕೆ ಹೌದು. ಆಗೋದಿಲ್ಲ. ಅದಕ್ಕಾಗಿ ಪರಿಸ್ಥಿತಿಗಳು ಬಂದಾಗ ನಿಮಗೆ ಹೆದರುವ ಅವಶ್ಯಕತೆ ಇಲ್ಲ. ಆ ಸಮಯದಲ್ಲೂ ಆತ್ಮ ಏನಾಗಿರ್ತದೆ? ಸಂತುಷ್ಟವಾಗಿ. ಯಾಕಂತಂದ್ರೆ ಹೆಚ್ಚಿಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತನ್ನ ಸಂಪಾದನೆಯಿಂದ ಪರಿಸ್ಥಿತಿಯ ಮೇಲೆ ಅವರೇನಾಗ್ತಾರೆ? ವಿಜಯ ಪ್ರಾಪ್ತಿ ಸ್ವಸ್ಥಿತಿ ಸೇ ಪರಿಸ್ಥಿತಿ ಊಪರ್ ವಿಜಯ್ ಅಂತ ಹೇಳ್ತಾರೆ ಬಾಬಾ. ಯಾವ್ದಿಂದ? ಸ್ವಸ್ಥಿತಿಯಿಂದ ಪರಿಸ್ಥಿತಿ. ಸ್ವಸ್ಥಿತಿ. ಓಕೆ. ಅಂತಿಮ ಸಮಯದಲ್ಲಿ ಯೋಗೇಶ್ ಅಣ್ಣಿಗೆ ಫೋನ್ ಮಾಡ್ದೆ ಅವ್ರ ನಮ್ ಪ್ರತಿ ಯೋಗ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಬೇಡಿ. ಈ ಸಮಯದಲ್ಲಿ ಅವ್ರಿಗೆ ಕೇಳಿದ್ರೆ ಅವ್ರ ಮೂಲಕ ಶ್ರೀಮಂತ ಸಿಗ್ತದೆ, ಏನು ಗ್ಯಾರಂಟಿ ಇಲ್ಲ. ಇಲ್ಲ ಅಲ್ವಾ? ಅದಕ್ಕಾಗಿ ನಿಮ್ಮ ಸಂಪಾದನೆ ಅವಾಗ ನೀವೇನ್ ಮಾಡ್ಬೋದು? ಯಾರಿಗೆ ಬೇಕಾದ್ರೂ ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಅಷ್ಟು ಸ್ಟಾಕ್ ನಿಮ್ಮಲ್ಲಿ ಜಮಾ ಇದೆಯಾ? ಮತ್ತು ಪ್ರತಿದಿನ ಆ ಪ್ರಮಾಣದಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಾ? ಆ ಪ್ರಮಾಣದಲ್ಲಿ ಉಳಿತಾಯ ಮಾಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ದಯವಿಟ್ಟು ಕೇಳಿ ಆತ್ಮೇಲೆ. ಇಲ್ಲಿ ಬಾಬಾ ಸ್ಥೂಲದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಬಾಬಾ? ಸೂಕ್ಷ್ಮ. ಆತ್ಮಿಕ ಸಂಪಾದನೆ, ಆತ್ಮಿಕ ಖರ್ಚು ವೆಚ್ಚಗಳ ಬಗ್ಗೆ ಮಾಡ್ತಾ ಇದ್ದಾರೆ. ಓಕೆ. ಆತ್ಮಿಕ ಸಂಪಾದನೆ ಯಾವಾಗ ಆಗ್ತದೆ? ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ. ಹೇಗಾಗ್ತದೆ? ನೆನಪಿನ ಮುಖಾಂತರ. ಯೋಗದ ಮೂಲಕ. ಬರೀ ನೆನಪು ಯೋಗ ಮಾಡಿದ್ರೆ ಆಗೋದಿಲ್ಲ. ಆ ನೆನಪು ಯೋಗದಲ್ಲಿ ಭಗವಂತನ ಶಕ್ತಿಯನ್ನು ಬೇರೆಯವ್ರು ಕೊಡಬೇಕು. ನೀವು ನೆನಪು ಮಾಡ್ತಾ ಕೂತ್ಕೊಂಡಿದ್ದೀರಿ, ಓಕೆ, ನೀವು ತಿಂತಾ ಇದ್ದೀರಿ, ಸಂಪಾದನೆ ಆಗ್ತದೋ ಆಗಲ್ವೋ? ಆಗೋದಿಲ್ಲ. ನಿಮ್ಮ ಕುಟುಂಬದವರಿಗೆ ಊಟ ತಿಂಡಿ ಕೊಡ್ತಾ ಇದ್ದೀರಿ, ಸಂಪಾದನೆ ಆಗತ್ತೋ ಆಗಲ್ವೋ? ಸಂಪಾದನೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಕೊಡ್ಬೇಕು. ಬೇರೆಯವ್ರಿಗೆ ವ್ಯಾಪಾರ ಮಾಡ್ಬೇಕು, ಅದರಿಂದ ಲಾಭ ಬರ್ಬೇಕು. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತದೆ? ಜಮಾ ಆಗತ್ತೆ. ಹಾಗೆ ನಾನು ಬೇರೆಯವ್ರಿಗೆ ಯಾರಿಗೆ ಕೊಡ್ಬೇಕು? ವಿಶ್ವಕ್ಕೆ. ವಿಶ್ವಕ್ಕೆ ಎಲ್ಲ ನಾನು ತಿಂದು ನಂದ ಆ ದಿನದ ಎಷ್ಟೆಷ್ಟು ಸಾಲಗಾರರಿದ್ದಾರೋ ಅವರಿಗೆಲ್ಲ ಕೊಟ್ಟು, ಸಾಲಗಾರಿಗೆ ಕೊಟ್ಟದಕ್ಕೆ ವ್ಯಾಪಾರ ಅಂತ ಹೇಳೋದಿಲ್ಲ. ಯಾಕೆ ಹೇಳಿ? ಮೊದ್ಲೇ ಸಾಲ ಮಾಡಿರ್ತೀರಿ, ಅವಾಗ ಅದನ್ನ ಕೊಟ್ಟಾಗ ಅದಕ್ಕೆ ವ್ಯಾಪಾರ ಅಂತ ಹೇಳೋದಿಲ್ಲ. ಅವರಿಗೆಲ್ಲ ಪೇಮೆಂಟ್ ಮಾಡಿ ಅದಾದ್ಮೇಲೆ ಉಳಿದಿರೋದನ್ನ ಏನ್ ಮಾಡ್ಬೇಕು? ಬೇರೆಯವ್ರಿಗೆ ಕೊಟ್ಟು ಅದರಿಂದ ಅವ್ರ ದುಡ್ಡು ವಾಪಸ್ ಕೊಟ್ಟು ಅದರಿಂದ ಏನಾಗ್ಬೇಕು? ಉಳಿತಾಯ ಆದಾಗ ಅವಾಗ ನಿಮ್ಗೆ ಏನಾಗ್ತದೆ? ಖಾತೆಯಲ್ಲಿ ಜಮಾ ಆಗತ್ತೆ. ಈಗ ಸುಮ್ನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, 2,500 ವರ್ಷದ ಸಾಲ ಅಂದ್ರೆ ಎಷ್ಟಿರಬಹುದು? ಒಂದು ದಿನಕ್ಕೆ ಶರೀರಕ್ಕೆ ಎಷ್ಟು ನಮ್ಗೆ ಹಣ ಬೇಕು? ಅದ್ರಲ್ಲಿ ಬೇರೆ ನೀರಿಗೆ ದುಡ್ಡು ಕೊಡಲ್ಲ, ಗಾಳಿಗೆ ದುಡ್ಡು ಕೊಡಲ್ಲ ನಾವು ಅಲ್ಲ, ಪಂಚತತ್ವಗಳಿಗೆ ದುಡ್ಡು ಕೊಡೋದಿಲ್ಲ. ಅದೆಲ್ಲವನ್ನು ಸ್ಥೂಲ ಪ್ರಪಂಚದಲ್ಲಿ ನೀವೇನೇನು ಉಪಯೋಗ ಮಾಡಿದಿರೋ 5,000 ವರ್ಷಕ್ಕೆ ಅದು ಎಲ್ಲದಕ್ಕೂ ಪೇಮೆಂಟ್ ನೀವು ಮಾಡ್ಲೇಬೇಕು. 5,000 ವರ್ಷಕ್ಕೆ ಪೇಮೆಂಟ್ ಮಾಡಬೇಕು ಅಂತಂದ್ರೆ ಆತ್ಮಿಕ ಸಂಪಾದನೆ ನನಗೆ ಎಷ್ಟು ಆಗ್ತದೆ? ಆವಾಗ ಪ್ರತಿದಿನ ಭಗವಂತನ ಸಪ್ತ ಗುಣಗಳನ್ನ ಎಷ್ಟು ನಾನು ವಿಶ್ವಕ್ಕೆ ಬೇಕಾದವರಿಗೆ ಏನ್ ಮಾಡ್ಬೇಕು? ಕೊಡಲಿಕ್ಕೆ ನಿಮಿತ್ತ ಆಗ್ಬೇಕು. ನಿಮ್ಮ ಮೂಲಕ ಎಷ್ಟು ಬಾಬಾ ಬೇರೆಯವ್ರು ಕೊಡಬೇಕು? ಬಾಬಾ ಹತ್ರ ಸಪ್ತ ಗುಣಗಳು. ನೀವ್ ಎಷ್ಟೇ ಜ್ಞಾನ ಹೇಳಿ ಅವಾಗ ಬಾಬಾನ ಜೊತೆ ಕನೆಕ್ಟ್ ಇಲ್ಲ ಅಂತಂದ್ರೆ ಅದಕ್ಕೆ ಸೇವೆ ಅಂತ ಹೇಳೋದಿಲ್ಲ. ನೀವ್ ಎಷ್ಟೇ ಬ್ರಹ್ಮ ಭೋಜನ ರೆಡಿ ಮಾಡಿ ಅವಾಗ ಬಾಬಾ ನೆನಪಿಲ್ಲ ಅಂತಂದ್ರೆ ಅವಾಗ ಏನಾಗೋದಿಲ್ಲ, ಅದು ಸೇವೆ ಅಂತ ಹೇಳೋದಿಲ್ಲ. ಅಂದ್ರೆ ನಿಮಗೆ ಆ ಸಪ್ತ ಗುಣಗಳು ಹೊರಗಡೆ ಹೋಗೋದು ನಿಮ್ಗೆ ಏನಾಗ್ಬೇಕು?
ಗೊತ್ತಾಗ್ಬೇಕು. ಗೊತ್ತಾಗ್ತಾ ಇರ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ನೀವೇನ್ ಮಾಡ್ಬೇಕು? ಚೆಕ್ 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 ಮಾಡ್ಕೊಳ್ಳಿ. ಕ್ಯೂಂಕಿ ಜಾ ಸಂತುಷ್ಟತಾ ಹೈ ವಹಾ ಸರ್ವ ಶಕ್ತಿಯ ಸರ್ವ ಗುಣ ಸ್ವತಃ ಹಿ ಆತೆ ಹೈ. ಎಲ್ಲಿ ಸಂತುಷ್ಟತೆ ಇರ್ತದೋ ಅಲ್ಲಿ ಎಲ್ಲ ಶಕ್ತಿಗಳು ಎಲ್ಲ ಗುಣಗಳು ಸ್ವತಃ ಬಂದ್ಬಿಡ್ತದೆ. ಅದಂಗೆ ಸಂತುಷ್ಟತೆ ಇದ್ದಾಗ ಎಲ್ಲ ಗುಣಗಳು ಎಲ್ಲ ಶಕ್ತಿಗಳು ತನ್ನಿತಾನೆ ಬಂದ್ಬಿಡ್ತಾವ. ಅದಂಗೆ ಸಂಪಾದನೆ ಆಗಿರುತ್ತಲ್ಲ. ಸಂತುಷ್ಟತೆ ಇದೆ, ಸಂಪಾದನೆ ಹೆಂಗಾಗ್ಬಿಡ್ತದೆ? ಜಮಾ ಇದ್ದಾಗೆ ನಾವು ಸಂತುಷ್ಟವಾಗಿರೋದು. ಸರಿ, ಅದೇ ಸಂತುಷ್ಟವಾದಾಗ ಎಲ್ಲ ಶಕ್ತಿಗಳು ಹೆಂಗ್ ಬಂದ್ಬಿಡ್ತವೆ? ಎಲ್ಲ ಶಕ್ತಿ ಇದ್ದಾಗ ಸಂತುಷ್ಟವಾಗಿರುತ್ತೆ. ಅದೇ ಶಕ್ತಿಗಳು ಹೆಂಗ್ ಬರ್ತವೆ ಅಂತ. ಇದನ್ನ ಆಮೇಲೆ ಜಮಾ ಸಂತುಷ್ಟತೆ ಇದ್ದಾಗ ಸರ್ವಶಕ್ತಿಗಳು ಬರ್ತವೆ ಅಂತ ಹೇಳ್ತಾರೆ. ಸಂತುಷ್ಟತೆಗೂ ಸರ್ವಶಕ್ತಿಗೆ ಏನ್ ಸಂಬಂಧ? ಯಾವಾಗ ನೀವು ಸಂತುಷ್ಟವಾಗಿರ್ತಿರೋ ಅವಾಗ ಬಾಬನ ಹತ್ರ ಎದುರುಗಡೆ ಹೋಗ್ಬಿಟ್ಟು ಯಾವ ಕಂಪ್ಲೇಂಟು ಮಾಡೋದಿಲ್ಲ, ಯಾವ್ದು ಬೇಡೋದಿಲ್ಲ, ಏನು ಕೇಳೋದಿಲ್ಲ. ಅವಾಗ ನೀವು ಫ್ರೀ ಆಗಿರ್ತಿರ್ತಾನೆ, ಫ್ರೀ ಆಗಿರ್ತಿರ್ತಾನೆ. ಲೈನ್ ಕ್ಲಿಯರ್ ಆಗಿರುತ್ತೆ. ಅವಾಗ ನೀವು ಬಾಬನ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತೀರಿ? ಬೇರೆಯವ್ರಿಗೆ ಕೊಡ್ಲಿಕ್ಕೆ ಬಾಬಾ ಮನಸ್ಸನ್ನ ತಗೊಳಪ್ಪ, ವ್ಯಾಪಾರಕ್ಕೆ ಉಪಯೋಗ ಮಾಡು ಅಂತ ಕೇಳ್ತೀವಿ. ಹೌದಾ? ನಿಮ್ಮಲ್ಲೇ ನೂರಾರು ಪ್ರಶ್ನೆಗಳು, ಗೊಂದಲಗಳು, ಸಮಸ್ಯೆಗಳು, ವಿಘ್ನಗಳಿದ್ರೆ ನೀವು ವ್ಯಾಪಾರ ಮಾಡ್ಲಿಕ್ಕೆ ಎಲ್ಲಿ ಹೋಗ್ತೀರಿ? ಆಗೋದಿಲ್ಲ. ನಿಮ್ದೊಂದು ಅಂಗಡಿ ಇದೆ, ಹೌದಾ? ಇವತ್ತು ನಿಮ್ ಮನೆಯವ್ರಿಗೆ ಆರೋಗ್ಯ ಸರಿ ಇಲ್ಲ, ನೀವ್ ಅಂಗಡಿ ಹೋಗ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ನಿಮ್ಗೆ ಆರೋಗ್ಯ ಸರಿ ಇಲ್ಲ, ನೀವ್ ಅಂಗಡಿ ಹೋಗ್ಲಿಕ್ಕೆ ಆಗತ್ತಾ? ಆಗ್ಲೂ ಆಗೋದಿಲ್ಲ. ನಿಮ್ಮ ಹತ್ತಿರದ ಸಂಬಂಧಿಗಳ ಮದುವೆ ಇದೆ, ಅಂಗಡಿ ಹೋಗ್ಲಿಕ್ಕೆ ಆಗತ್ತಾ? ಆಗ್ಲೂ ಆಗೋದಿಲ್ಲ. ಹೋಗ್ದಿದ್ರೆ ಏನಾಗ್ತದೆ? ವ್ಯಾಪಾರ ಆಗೋದಿಲ್ಲ. ಲಾಸ್ ಜಮಾ ಆಗುತ್ತೆ. ಸರಿ, ಆ ದಿನ ವ್ಯಾಪಾರ ಇಲ್ಲ ಅಂತಂದ್ರೆ ನಾನು ಪೇಮೆಂಟ್ ಕೂಡ ಮಾಡದಿದ್ರೆ ನಡೀತದೆ. ಅಂದ್ರೆ ಹಳೆ ಸ್ಟಾಕ್ ಯಾವ್ದಾದ್ರು ಇರ್ಬೇಕು ಜಮಾ. ಹಳೆ ಸ್ಟಾಕ್ ಜೊತೆಗೆ ಶರೀರಕ್ಕೆ ಊಟ ಕೊಡ್ತಾ ಇರ್ತೀವಲ್ಲ, ಬೇರೆ ಖರ್ಚುಗಳು ಇದ್ದೇ ಇರ್ತಾವಲ್ಲ. ನೀವು ಸಂಪಾದನೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಖರ್ಚು ನಿಲ್ಲತ್ತಾ? ಇಲ್ಲ ಇಲ್ಲ, ಖರ್ಚಿದ್ದೇ ಇರ್ತದೆ. ಖರ್ಚಿರುತ್ತೆ. ಅವಾಗ ಏನಾಗ್ತದೆ? ನೀವು ಖರ್ಚು ಮಾಡಿದ್ರೆ ಸಂಪಾದನೆ ಇಲ್ಲ, ಫಲಿತಾಂಶ ಏನಾಗ್ತದೆ? ಕಮ್ಮಿ ಆಗತ್ತೆ. ಮೈನಸ್. ಸಾಲ ಹೆಚ್ಚಿಗೆ ಆಗ್ತಾ ಹೋಗ್ತು. ಹಾಗೆ ಬಾಬನ ಹತ್ರ ಹೋಗ್ಬಿಟ್ಟು ಇದಾಗಿಲ್ಲ, ಅದಾಗಿಲ್ಲ, ಅದು ಬೇಕು, ಇದು ಬೇಕು, ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ, ಅವ್ರಿಗೆ ಆ ಸೇವೆ ಕೊಡ್ತಾರೆ, ನನಗೆ ಕೊಡ್ಲಿಲ್ಲ. ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ, ಬೊಬ್ಬೆ ಹೊಡಿತಾ ಇದ್ರೆ, ಅಳ್ತಾ ಇದ್ರೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ರಾಕೇಶ್ ಅಣ್ಣ ಬೇಡೋದು. ನಿದ್ರೆ ಮಾಡ್ತಾ ಇದ್ರೆ ಸಂಪಾದನೆ ಆಗತ್ತಾ? ಆಗೋದಿಲ್ಲ. ಅಲ್ವಾ? ಈಗ ಸಂತುಷ್ಟತೆ ಇಲ್ಲ ಅಂತಂದಾಗ ಏನಾಗ್ತದೆ? ಅಯ್ಯೋ ಬಾಬಾ, ನಮ್ ಬೇಕಾದವರು ಪರಿಚಯ ಇದ್ದವರು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಅವ್ರು ICU ನಲ್ಲಿ ಇದ್ದಾರೆ, ಅವ್ರಿಗೇನು ಕೊಡು? ಅವಕಾಶ. ಅವಾಗ ಏನಾಯ್ತು? ಒಂದಾತ್ಮ ಕೊಟ್ಟಂಗ ಆಯ್ತಲ್ವಾ? ನೀವು ಎಲ್ಲರೂ ಸಂತುಷ್ಟ ಹೆಂಗಾದ್ರಿ ಅಲ್ವಾ? ಏನೋ ಒಂದು ಬಂದ್ರೆ ನಿಮ್ಮನ್ನ ಏನ್ ಮಾಡ್ತಿದೆ? ಏನು ಲೌಕಿಕದ ಏನೂ ಪ್ರಶ್ನೆಗಳಿಲ್ಲ, ಏನೇ ಗೊಂದಲಗಳಿಲ್ಲ, ಏನೂ ಇಚ್ಛೆಗಳಿಲ್ಲ, ಏನು ಇಲ್ದಿದಾಗ ಮನಸ್ಸು ಹೆಂಗಿದೆ? ಆವಾಗ ಹೆಚ್ಚಿನ ಸಮಯವನ್ನ, ಮನ ಬುದ್ಧಿಯನ್ನ ವಿಶ್ವ ಕಲ್ಯಾಣಕ್ಕೆ ನೀವು ಕೊಡಲಿಕ್ಕೆ ಸಾಧ್ಯ ಇದೆ. ವಿಶ್ವ ಕಲ್ಯಾಣ ಕೊಡಬೇಕು ಅಂತಂದ್ರೆ ವಿಶ್ವದಲ್ಲಿದ್ದು ಬೇರೆ ಬೇರೆ ಆತ್ಮಗಳಿಗೆ ಬೇರೆ ಬೇರೆ ಸಮಸ್ಯೆಗಳು, ಬೇರೆ ಬೇರೆ ಪರಿಹಾರ ಬೇಕಾಗ್ತದೆ. ಹೌದಾ? ಆವಾಗ ನಿಮ್ಮ ಮನಸ್ಸಿನ ಮೂಲಕ ಸರ್ವ ಶಕ್ತಿಗಳನ್ನ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ? ಕೊಡ್ತಾ ಹೋಗ್ತಾರೆ. ಯಾವುದೋ ಒಂದು ಸೆಂಟರಿಗೆ, ಯಾವುದೋ ಒಂದು ಉದ್ದೇಶಕ್ಕೆ, ಯಾವುದೋ ಒಂದು ಕಾರಣಕ್ಕೆ ನೀವು ತಪಸ್ಸನ್ನ ಮಾಡಿದಾಗ ಅವಾಗ ಸರ್ವ ಶಕ್ತಿಗಳು ಪ್ರವಾಹ ಆಗೋದಿಲ್ಲ. ಸರ್ವರಿಗೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ ಮಾಡಿದಾಗ ಎಲ್ಲ ಶಕ್ತಿಗಳು, ಎಲ್ಲ ಗುಣಗಳು ಏನಾಗ್ತಾ ಹೋಗ್ತವೆ? ನಿಮ್ಮಿಂದ ಪಾಸ್ ಆಗ್ತವೆ. ಅವಾಗ ಅದು ನಿಮ್ಮಲ್ಲಿ ಬರತ್ತೋ ಬರಲ್ವೋ? ಬರುತ್ತೆ. ಹಾಗಿದ್ರೆ ಬಾಬಾ ಹೇಳ್ತಾರೆ ಸಂತುಷ್ಟ ಆತ್ಮ ಯಾವ್ದು ಸಂತುಷ್ಟ ಆಗಿರ್ಬೇಕು? ಸರ್ವ ಗುಣಗಳಲ್ಲಿ, ಸರ್ವ ಶಕ್ತಿಗಳಲ್ಲಿ. ಯೋಗ ಮಾಡ್ಬೇಕಾದ್ರೆ ಹೊಟ್ಟೆ ಫುಲ್ ಇರ್ಬೇಕು, ಇರಬಾರ್ದು, ಹೊಟ್ಟೆ ನೋವು ಇರಬಾರ್ದು, ನಿದ್ರೆ ಬರಬಾರ್ದು, ಮಾನಸಿಕವಾಗಿ ಏನು ಕಾಯಿಲೆಗಳು ಸಮಸ್ಯೆಗಳು ಇರಬಾರ್ದು, ನೋವು ಇರಬಾರ್ದು. ಎಲ್ಲ ವಿಷಯದಲ್ಲೂ ನೀವೇನಾಗಿರ್ಬೇಕು? ಸಂತುಷ್ಟ. ಅಂದ್ರೆ ನೀವು ಈಶ್ವರಿ ಸೇವೆ ಮಾಡ್ಬೇಕು. ಯಾವುದೇ ರೂಪದಲ್ಲಿ ನಿಮ್ಗೆ ಮನಸ್ಸು ಬುದ್ಧಿ ಆ ಕಡೆ ಈ ಕಡೆಗೆ ಹಾಗಿದ್ರೆ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ನನ್ನ ಸಾಲ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದ್ಯಾ? ಇಲ್ಲ. 63 ಜನ್ಮದ ನನ್ನ ಸಾಲ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿದ್ಯಾ? ಇಲ್ಲ, ಅದು ಇನ್ನೂ ಇದೆ. ಆದ್ರೆ ಆ ಸಮಯದಲ್ಲಿ ಆ ಸಾಲದ ಬಗ್ಗೆ ಏನ್ ಮಾಡುವಂಗಿಲ್ಲ, ಪ್ರಶ್ನೆ ಮಾಡಂಗಿಲ್ಲ. ಆ ಸಮಯದಲ್ಲಿ ಭವಿಷ್ಯದ ಬಗ್ಗೆ ನಾನು ಕಲ್ಪನೆ ಅಥವಾ ಕನ್ಸು ಕಾಣ್ಲಿಕ್ಕೆ ಆಗತ್ತಾ?
ನಾನು ಸತ್ಯಕ್ಕೆ ಹೋಗ್ಬಿಟ್ಟಿದ್ದೇನೆ, ಲಕ್ಷ್ಮೀನಾರಾಯಣ ಆಗ್ಬಿಟ್ಟಿದ್ದೇನೆ, ಸಿಂಹಾಸನ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೇನೆ, ಆಗತ್ತಾ? ಆಗಲ್ಲ. ಇಲ್ಲ. ಅವಾಗ ಏನ್ ಮಾಡ್ಬೇಕು? ವ್ಯಾಪಾರ ಮಾಡೋದಷ್ಟೇ ಕೆಲಸ. ಏನ್ ಕೆಲಸ? ವ್ಯಾಪಾರ ವ್ಯಾಪಾರ ಮಾಡೋದು, ಸಂಪಾದನೆ ಮಾಡೋದು, ಅದನ್ನು ಬಾಬನ ಅಕೌಂಟ್ ಅಲ್ಲಿ ಜಮ ಇಡೋದು. ಇಡೋದು. ಅದಕ್ಕಾಗಿ ಯಾರು ಸದಾಕಾಲ ಸಂತುಷ್ಟವಾಗಿಡ್ತಾರೋ ಅವರ ಮನಸ್ಸನ್ನ ಬಾಬಾ ಪುನಃ ಪುನಃ ಈಶ್ವರ್ಯ ಕಾರ್ಯಕ್ಕೆ ಏನ್ ಮಾಡ್ತಾರೆ? ಉಪಯೋಗ ಮಾಡುತ್ತೆ. ಮಾಡ್ಕೋತಾರೆ. ಮಾಡ್ಕೊಳ್ತಾರೆ. ಅವಾಗ ಅವರಲ್ಲಿ ಸರ್ವ ಶಕ್ತಿಗಳು, ಸರ್ವ ಗುಣಗಳು ಏನಾಗ್ತಾ ಹೋಗ್ತವೆ? ಜಮ ಜಮಾ ಆಗ್ತಾ ಹೋಗುತ್ತೆ. ಜಮ ಆಗ್ತಾ ಹೋಗ್ತದೆ. ಅವಾಗ ಸಮಸ್ಯೆಗಳು, ಪರಿಸ್ಥಿತಿಗಳು ಅವರಿಗೆ ಕಷ್ಟ ಅಂತ ಅನ್ಸೋದು. ಅನ್ಸುತ್ತೆ. ಅನ್ಸೋದಿಲ್ಲ. ಪರಿಸ್ಥಿತಿಗಳು ಬರ್ತಾವೋ ಬರಲ್ವೋ ಅವರಿಗೆ? ಬರುತ್ತೆ. ಬರುತ್ತೆ. ಎಷ್ಟು ಬರ್ತದೆ? ಜಾಸ್ತಿ ಬರುತ್ತೆ. ಜಾಸ್ತಿನೇ ಬರುತ್ತೆ. ಮೊದಲಿನಕ್ಕಿಂತ ಜಾಸ್ತಿ ಬರ್ತದೆ. ಯಾಕೆ ಹೇಳಿ? ಸಂಪಾದನೆ ಆಯ್ತಲ್ಲ. ಯಾಕೆ ನೀವು ಪೇಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು, ಸಾಲಗಾರ ಎಲ್ಲರೂ ಒಂದೇ ಸಲ ಏನ್ ಮಾಡ್ಬಿಡ್ತಾರೆ? ಬರ್ತಾರೆ. ಯಾಕಂದ್ರೆ ಇವ್ರ ದುಡ್ಡು ಬಂದಿದೆ ಅಂತ ಅಲ್ವಾ? ಮೊದ್ಲು ದುಡ್ಡೇ ಇರ್ಲಿಲ್ಲ, ಇವ್ರ ಬಂದು ಏನು ಸಿಗ್ತಾ ಇರ್ಲಿಲ್ಲ ಅಂತ ನಿಮ್ಮತ್ತೆ ಯಾರು ಏನ್ ಮಾಡ್ತಿರ್ಲಿಲ್ಲ? ಬರ್ತಾರೆ. ಬರ್ತಾ ಇರ್ಲಿಲ್ಲ. ಇವಾಗ ಎಲ್ಲರೂ ಕೂಡ ಏನ್ ಮಾಡ್ಬಿಡ್ತಾರೆ? ಬರ್ತಾರೆ. ಬರಕ್ ಶುರು ಆಗುತ್ತೆ. ಅಣ್ಣವ್ರೆ, ಯಾವಾಗ ಬಾಬನ್ ಮಗು ಆದವಲ್ಲ ಅವಾಗ್ಲೇ ಸಮಸ್ಯೆಗಳು ಜಾಸ್ತಿ ಬರ್ಲಿಕ್ಕೆ ಏನಾಯ್ತು? ಅದಕ್ಕಾಗಿ ಇವಾಗ ನಾವು ಬಾಬನ್ ಮನೆ ಹೋಗೋದನ್ನು ನಿಲ್ಸಿಬಿಟ್ಟಿದೀವಿ, ಯೋಗ ಮಾಡೋದನ್ನು ನಿಲ್ಸಿಬಿಟ್ಟಿದೀವಿ. ಸಮಸ್ಯೆಗಳು ಜಾಸ್ತಿ ಬಂದ್ಬಿಡ್ತವೆ. ಯಾಕೆ ಜಾಸ್ತಿ ಬರ್ತವೆ ಅಂತಂದ್ರೆ ಸಾಲಗಾರರು ಇವತ್ತ ಸಂಪಾದನೆ ಮಾಡುವಂತ ಶಕ್ತಿ ಬಂತು, ಏನ್ ಮಾಡ್ತಾರೆ? ಓಡ್ ಬರ್ತಾರೆ. ಬರ್ಲಿ, ಏನ್ ತೊಂದರೆ ಇಲ್ಲ. ಅದಕ್ಕೆ ತಕ್ಕಾಗಿ ಯೋಗದ ವಿಧಿಯನ್ನ, ಪುರುಷಾರ್ಥದ ವಿಧಿಯನ್ನ, ಸೇವೆಯ ವಿಧಿಯನ್ನ ಚೇಂಜ್ ಮಾಡಿ ನಾವು ಅದಕ್ಕೆ ತಕ್ಕಾಗಿ ಸಂಪಾದನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಎಂದೂ ತೊಂದರೆ ಆಗೋದಿಲ್ಲ. ಆಗೋದಿಲ್ಲ. ಅದನ್ನ ನಾವು ಚೇಂಜ್ ಮಾಡ್ಕೊಳ್ಳದೆ ಮೊದ್ಲಿನಾಗೇನೆ ನಾನು 7 days ಕೋರ್ಸನ್ನೇ ಕೊಡ್ತೇನೆ, ಚಿತ್ರ ಪ್ರದರ್ಶನ ಮಾಡ್ತಾ ಇರ್ತೇನೆ ಅಂತಂದ್ರೆ ನಿಮ್ಮ ಲೆವೆಲ್ ಅಲ್ಲೇ ಇರ್ತದೆ. ಸಾಲ ಏನಾಗ್ತಾ ಇರ್ತದೆ? ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ತಾ ಇರ್ತದೆ. ಸಂಪಾದನೆ ಮಾಡ್ತಾ ಇಲ್ವೋ? ಮಾಡ್ತಾ ಇದ್ದೀವಿ. ಆದ್ರೆ ಖರ್ಚಿಗೆ ಸಮನಾದ ಸಂಪಾದನೆ ಮಾಡ್ತಾ ಇಲ್ಲ. ಇಲ್ಲ. ಆಗ್ತಾ ಇಲ್ಲ. ಎಷ್ಟು ಸಂಪಾದನೆ ಆಗ್ಬೇಕು ಅಂತ ಬಾಬಾ ಹೇಳ್ತಾರೆ, ಮಕ್ಕಳೇ ನೋಡಿ, ಇವತ್ತು ಪ್ರಪಂಚದಲ್ಲಿ ಬಿಸಿಲಿದೆಯೋ ಇಲ್ವೋ? ಇದೆ. ಸೆಕೆ ಇದೆಯೋ ಇಲ್ವೋ? ಇದೆ. ಇದೆ. ನೀವೇನ್ ಮಾಡ್ಬೇಕು? ಫ್ಯಾನ್ ಹಾಕಬೇಕು. ಮಳೆ ಸುರಿಸ್ಬೇಕು. ಫ್ಯಾನ್ ಹಾಕೊಂಡು ನೀವು ಮಾತ್ರ ಫ್ಯಾನ್ ಕೆಳಗಡೆ ಕೂತ್ಕೊಳ್ತೀರಾ. ಓಕೆ, ಮೇಲ್ಗಡೆಯಿಂದ ಜೋರಾಗಿ ಮಳೆ ಸುರಿದು ಬಿಟ್ಟು ಏನಾಗ್ಬಿಡ್ತದೆ? ಆಗುತ್ತೆ. ಗೊತ್ತಿರ್ಲಿ, ಬಿಸಿ ಕೊಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ? ತುಂಬಾ ಜನ. ಎಷ್ಟು ತುಂಬಾ ಅಂತಂದ್ರೆ? 850 ಕೋಟಿ ಆತ್ಮ. ಹೌದಾ? ಪ್ರಾಣಿ ಆತ್ಮಗಳೇನು ಬಿಸಿ ಕೊಡ್ತಾ ಇಲ್ವಾ? ಕೊಡ್ತಾವೆ. ಇದ್ದಾವೆ. ಅವ್ರ ಚಿಂತೆಯಲ್ಲಿ ಇಲ್ವಾ? ಇದಾವೆ, ಪಂಚತತ್ವಗಳು ಬಿಸಿ ಕೊಡ್ತಾ ಇಲ್ವಾ? ಕೊಡ್ತವೆ. ಪೂರ್ತಿ ವಿಶ್ವದ ಪ್ರತಿಯೊಂದು ಚೈತನ್ಯ ಮತ್ತು ಜಡ ಜಡ ಎಲ್ಲ ಸಾಧನಗಳು ಇವತ್ತೇನು ಕೊಡ್ತಿದ್ದಾವೆ? ಬಿಸಿ ಕೊಡ್ತಾರೆ. ನೀವೇನಾಗ್ಬೇಕು? ಮಳೆ ಆಗ್ಬೇಕು. ಮಳೆ ಆಗ್ಬಿಟ್ಟು ಅವರೆಲ್ಲ ಏನಾಗ್ಬೇಕು? ತಣ್ಣಗಾಗ್ಬೇಕು. ವಿಶ್ವ ಪರಿವರ್ತನೆ ಆಗ್ಬೇಕು ತಾನೆ? ಹೌದು. ಒಬ್ಬ ಸೂರ್ಯನಿಂದ ಪೂರ್ತಿ ಕತ್ಲೆ ಹೊರಟೋಗ್ಬೇಕು ತಾನೆ? ಹೌದು. ಹಾಗೆ ಪಂಚತತ್ವಗಳ ಸಹಿತ ಎಲ್ಲ ಆತ್ಮಗಳು ಈಶ್ವರನ ಶಕ್ತಿಯಿಂದ ಏನಾಗ್ಬೇಕು? ತಣ್ಣಗಾಗ್ಬೇಕು, ಶಾಂತವಾಗ್ಬೇಕು ಅಲ್ವಾ? ಅಷ್ಟು ಯೋಗ ಮಾಡ್ತಿದ್ದೀವಾ? ಇಲ್ಲ. ಇಲ್ಲ. ಅಷ್ಟು ಪವರ್ಫುಲ್ ಯೋಗವನ್ನು ಮಾಡಿದಾಗ ಅದರಿಂದ ಬರುವಂತ ಸಂಪಾದನೆಯಿಂದ ನೀವು ಸಂತುಷ್ಟ ಆಗಿರ್ತೀರೋ ಇರಲ್ವೋ? ಆಗ್ತದೆ. ಇರ್ತೀವಿ ಇರಲ್ವೋ? ಯಾಕೆ ಇವತ್ತು ಸಂತುಷ್ಟವಾಗಿಲ್ಲ? ಅಷ್ಟು ಯೋಗ ಇಲ್ಲ. ಅದಕ್ಕೆ ತಕ್ಕಾಗಿ ಆ ವಿಧಿಯಲ್ಲಿ ನಮ್ಮ ಯೋಗ ಇಲ್ಲ. ನಡೀತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸರ್ವಗುಣ ಅಂತ ಹೇಳಿದ್ರು ಸರ್ವಶಕ್ತಿಯನ್ನು ಹೇಳಿದ್ರೆ ಹೊರತು ಕೆಲವೊಂದು ಅಂತ ಮಾತ್ರ ಬಾಬಾ ಹೇಳಿಲ್ಲ. ಬಾಬಾ ಇಷ್ಟೇ ಹೇಳಿದ್ರು ಕೂಡ ನಾವೇನ್ ಮಾಡ್ತೀವಿ? ಕೆಲವೊಂದು 1-2 ವಿಷಯವನ್ನು ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ? ಅದರ ಬಗ್ಗೆ ಸಾಧನೆ ಮಾಡ್ತಿರ್ತೀವಿ. ಬಾಬಾ ಬಿಲ್ಡಿಂಗ್ ಕಟ್ಕೊಡು, ನಮ್ಮ ಹತ್ರ ಸೆಂಟರ್ ಇಲ್ಲ, ಗೀತಾ ಪಾಠಶಾಲೆ ಬೇಕು, ಬರೀ ಸ್ಥೂಲವಾಗಿರೋದನ್ನೇ ನಾವೇನ್ ಮಾಡ್ತಾ ಹೋಗ್ತೀವಿ? ಕೇಳ್ತಾ Yes. ಅಯ್ಯೋ ಅಣ್ಣವ್ರೆ, ನಾವು ಸೆಂಟರ್ನವ್ರೆಲ್ಲ ಸೇರಿಬಿಟ್ಟು ಯೋಗ ಮಾಡಿ 6 ತಿಂಗಳು ಯೋಗ ಮಾಡ್ಬಿಟ್ಟು ಏನ್ ಮಾಡ್ತೀವಿ? ಬಿಲ್ಡಿಂಗ್ ಕಟ್ಟಿದ್ವಿ. ಬುದ್ಧಿವಂತರಾದ್ರು ಬುದ್ಧಿಗಳಾದ್ರ? ಬುದ್ಧಿ ಇಲ್ಲ ಅದು. ಹೌದಾ? ಬುದ್ಧಿಗಳಾದ್ರ? ಹೌದಾ? ಬಾಬಾ ಹೇಳ್ತಾರೆ ಮಕ್ಕಳು ನೀವು ಸೆಂಟರ್ ಬಗ್ಗೆ ಮಾಡೋದು ಓಕೆ, ಬಾಬನಿಗೆ ಅಪ್ಲಿಕೇಶನ್ ಹಾಕಿ ಈಶ್ವರ್ಯ ಕಾಯ್ದಕ್ಕೆ ಒಳ್ಳೇದೇನೆ. ಪವರ್ಫುಲ್ ಯೋಗ ಮಾಡಿದ್ರೆ ಇಂಥ ಒಂದು ಆತ್ಮ ಬರ್ತದೆ, ರೆಡಿಮೇಡ್ ಬಿಲ್ಡಿಂಗ್ ಕೀ ಕೊಟ್ಬಿಟ್ಟು ಹೋಗ್ಬಿಡ್ತಾವೆ. ನೀವ್ ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಾಗ ತಗೋದು, ಜಾಗ ಸರಿ ಇದೆಯೋ ಇಲ್ವೋ, ಕೋರ್ಟ್ ಕೇಸ್ ಇದೆಯಾ, ಫೌಂಡೇಶನ್, ಕಲ್ಲು, ಮಣ್ಣು ಅಲ್ವಾ ರಾಕೇಶ್ ಅಣ್ಣ?
ಇದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇರೋದಿಲ್ಲ. ಇವತ್ತು ನಿಮ್ಮ ಹತ್ರ ದುಡ್ಡಿದ್ರೆ ರೆಡಿಮೇಡ್ ಅಪಾರ್ಟ್ಮೆಂಟ್ಗಳು ಸಿಗ್ತಾವೋ ಸಿಗಲ್ವೋ? ಸಿಗ್ತದೆ. ಬಿಲ್ಡಿಂಗ್ಗಳು ಸಿಗ್ತಾವೋ ಸಿಗಲ್ವೋ? ಸಿಗ್ತದೆ. ಹಾ, ದುಡ್ಡಿಲ್ಲ ಅಂತಂದ್ರೆ ಸ್ವಂತ ಇಲ್ಲ. ಕಟ್ಟಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ನೀವು ಪವರ್ಫುಲ್ ಆಗಿದ್ದಿದ್ರೆ ಬಾಬಾ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಜನನೇ ಬಂದ್ಬಿಟ್ಟು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾರೆ. ಓಕೆ, ಅವರೇ ಜನರನ್ನ ಸೇರಿಸ್ತಾರೆ. ನೀವೇನ್ ಮಾಡ್ಬೇಕು? ಕೇವಲ ಯೋಗ ಮಾತ್ರ. ಹೋಗಿಬಿಟ್ಟಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡು 10 ನಿಮಿಷ ದಷ್ಟಿ ಕೊಟ್ಟು ಬಂದ್ರೆ ಸಾಕು, ನೀವೇನು ಮಾಡೋದಿಲ್ಲ. ಅದು ಇವತ್ತು ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ A to Z ಎಲ್ಲ ಬೇಕು. 6 ತಿಂಗಳಿಂದ ಸ್ಟಾರ್ಟ್ ಆಗ್ತದೆ. ಯಾವ ಜಾಗದಲ್ಲಿ ಮಾಡಬೇಕು, ಏನ್ ಮಾಡಬೇಕು ಅಂತ ಏನ್ ಮಾಡ್ಬೇಕಾಗ್ತದೆ? ಚಿಂತನೆಗಳು ಮಾಡ್ಬೇಕಾಯ್ತದೆ. ಚೆಕ್ ಮಾಡಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ಏನ್ ಮಾಡಿ ಯೋಗ ಮಾಡಿ. ಯೋಗ ಚೆಕ್ ಮಾಡಿ. ಮಾಡ್ಕೊಳ್ಳಿ, ನಿಮ್ಮ ಹತ್ರ ಅಷ್ಟು ಯೋಗದ ಶಕ್ತಿ ಇದೆಯಾ? ಇದೆಯಾ? ಯಾವುದೇ ಸಮಸ್ಯೆಗಳ ಬಂದ್ರು ಪರಿಹಾರ ಮಾಡುವಂತ ಶಕ್ತಿ ಅಷ್ಟು ಜಮಾ ಆಗಿದ್ಯಾ? ಪ್ರತಿದಿನ ಜಮಾ ಆಗ್ತಾ ಇದೆಯಾ? ಏಕ್ ಸಂತುಷ್ಟತಾ ಅನೇಕ ಗುಣಕ್ಕೂ ಅಪನಾ ಲೇತಿ ಹೇ. ಒಂದು ಸಂತುಷ್ಟತೆ ತುಂಬಾ ಗುಣಗಳನ್ನ ಏನ್ ಮಾಡ್ಬಿಡ್ತದೆ? ತಮ್ಮದನ್ನಾಗಿ ಮಾಡ್ತಾ. ಓಕೆ, ರಕ್ಷಣೆ. ಆತ್ಮ ಸಂತುಷ್ಟವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕಾಗಿದ್ರೆ ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು. ಪ್ರತಿದಿನ ಪ್ರಪಂಚದ ಒಂದೊಂದು ಕಣಗಳಿಗೂ ಯಾರತ್ತ ಸಾಲ ಮಾಡಿದ್ರೆ ಅವ್ರಿಗೆಲ್ಲ ಪೇಮೆಂಟ್ ಮಾಡ್ಬೇಕು. ಮಾಡಿದ್ರೆ ಯಾರು ನಿಮ್ಗೆ ಅಪೋಸಿಷನ್ ಇರೋದಿಲ್ಲ. ಅವ್ನಿಗೆ ಸಂತುಷ್ಟವಾಗಿರ್ತಿರೋ ಇರಲ್ವೋ? ಇರ್ತೀವಿ. ಇರ್ತೀವಿ. ಹಾಗಿದ್ರೆ ಅದಾಗ್ಬೇಕಂದ್ರೆ ವಿಶ್ವ ಕಲ್ಯಾಣದ್ದೇ ಮಾಡ್ಬೇಕಲ್ವಾ? ಹೌದು. ಹೌದು. ಹೆಚ್ಚಿನ ಸಮಯ ಮನಸ್ಸನ್ನು ಬಾಬನ ಕೈಲಿ ಕೊಡಬೇಕಲ್ವಾ? ಕೊಡ್ಬೇಕು. ಹೌದು. ಅವಾಗ ಆ ಮನಸ್ಸಿನ ಬೇರೆ ಏನಾದ್ರು ಸಂಕಲ್ಪ ಮಾಡ್ಬೇಕಲ್ವಾ? ಮಾಡ್ಬಾರ್ದು. ಹಾಗಿದ್ರೆ ನಾವು ಬಾಬನ ಹತ್ರ ಇದ್ದಾಗ ಹೆಂಗಿರ್ತದೆ? ನಮ್ಮ ಮನಸ್ಸು ಹೆಂಗಿರ್ತದೆ? ನಾನು ಪರಧಾಮದಲ್ಲಿದ್ದೇನೆ, ಬಾಬನ ಶಕ್ತಿ ಬರ್ತಾ ಇದೆ, 3 ಲೋಕಕ್ಕೆ ಹೋಗ್ತಾ ಇದೆ, ಪೇಷಂಟಿಗೆ ಹೋಗ್ತಾ ಇದೆ, ನೀರಿಗೆ ಹೋಗ್ತಾ ಇದೆ, ಬೆಂಕಿಗೆ ಹೋಗ್ತಾ ಇದೆ, ಇರಾನಿಗೆ ಹೋಗ್ತಾ ಇದೆ, ಯುಕ್ರೇನಿಗೆ ಹೋಗ್ತಾ ಇದೆ ಅಲ್ವಾ? ಯಾವುದೇ ಸಂಕಲ್ಪ ಇಲ್ಲ. ಯೋಗೇಶ್ ಅಣ್ಣ ಬರೀ ಬೈತಾರಪ್ಪ, ಅವ್ರು ಬೈದಿದ್ದಾಗ ನೋಡ್ಕೋ ಬಾಬಾ ಅಂತ ಏನ್ ಮಾಡ್ತಾರೆ? ಯೋಗೇಶ್ ಅಣ್ಣಗೆ ಏನ್ ಮಾಡೋದು? ಬ್ಲೇಡ್ ಮಾಡೋದು, ಕಷ್ಟ ಕೊಡೋದು. ಪ್ರಕಾಶ ಕೊಡೋದು. ಅವ್ರಿಗೆ ಏನಾದ್ರು ಫೋನ್ ಮಾಡಿ ಅದೇ ಮರುದಿನ ಕ್ಲಾಸಿಗೆ ಬಂದ್ಬಿಡ, ಅದಕ್ಕೆ ಬೈದ್ ಬಿಡ್ತಾರ. ಅದಕ್ಕೆ ಏನ್ ಮಾಡ್ಬಾರ್ದು? ಅವ್ರಿಗೆ ಎಳ್ಳೇಬಾರ್ದು. ಅವ್ರಿಗೆ ಸ್ವಲ್ಪ ಬುದ್ಧಿ ಸರಿ ಮಾಡು ಬಾಬಾ, ಸರಿ ಇಲ್ಲ ಅವರು ಅಲ್ವಾ? ಅವಾಗ ಯಾರನ್ನ ಇಟ್ಕೊಂಡು ಕೂತ್ ಬಿಡ್ತೀವಿ ನಾವು? ಯೋಗೇಶ್ ಯೋಗೇಶ್ ಅಣ್ಣನ ಕಲ್ಯಾಣಕಾರಿ ಆದವ್ರದ್ದು ವಿಶ್ವ ಕಲ್ಯಾಣ ಹೆಂಗಾದ್ರೆ ನೀವು? ಅದೇ ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಂತುಷ್ಟತೆ ಅಂದ್ರೆ ನೀವು ವಿಶ್ವ ಕಲ್ಯಾಣದ ಮಹಾನ್ ಮನಸ್ಸಿನ ಸೇವೆಯನ್ನು ಮಾಡಿದಾಗ ಮಾತ್ರ ನೀವು ಸಂತುಷ್ಟವಾಗಿರ್ತೀರ ಹೊರತು ಕೆಲವೊಬ್ಬರಿಗೆ ಮಾತ್ರ. ಅದಕ್ಕೆ ಹೇಳ್ತಾರೆ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಸುಣ್ಣ ಹಚ್ಚಿದ್ರೆ ಏನಾಗ್ತದೆ? ಕಣ್ಣು ಅದು ಉರಿತಾ ಇರ್ತಾರೆ. ಒಂದು ಕಣ್ಣಿನ ಸುಣ್ಣ ಇದೆ, ಇನ್ನೊಂದು ಕಡೆ ಬೆಣ್ಣೆ ಇದೆ, ತಂಪಗಿದೆ, ಇನ್ನೊಂದು ಉರಿತಾ ಇದೆ. ಅವಾಗ ಅದ ಕಡೆ ಗಮನ ಹೋಗ್ತದೋ ಹೋಗಲ್ವೋ? ಹೋಗುತ್ತೆ. ಹೋಗುತ್ತೆ. ಹಾಗೆ ನಾವು ಕೆಲವೊಂದ್ಸಲ ಈಶ್ವರ ಜೀವನದಲ್ಲಿ ಏನ್ ಮಾಡ್ತೀವಿ ಗೊತ್ತಾ? ಅಲೌಕಿಕ ಸೇವೆ, ಅಲೌಕಿಕ ಸೆಂಟರ್ ಅಲ್ಲಿ ಹೋಗ್ತೀವಿ. ಲೌಕಿಕದವರು ದೇವಸ್ಥಾನಕ್ಕೆ ಹೋಗ್ತಾರೆ. ಶಾಪದ ಮೇಲೆ ಶಾಪ ಕೊಡ್ತಾ ಇರ್ತಾರೆ. ದೇವಸ್ಥಾನ ಖಂಡಿತ ನೀವು ಮಾಡುವಂತ ಕರ್ಮದಿಂದ ಏನ್ ಮಾಡ್ತಾ ಇರ್ತಾರ ಅವರು? ಶಾಪ. ಅವಾಗ ಏನಾಯ್ತು? ಒಂದ್ ಕಡೆಯಿಂದ 100 ರೂಪಾಯಿ ಸಂಪಾದನೆ, ಇನ್ನೊಂದ್ ಕಡೆಯಿಂದ 500 ರೂಪಾಯಿ ಖರ್ಚು. ಏನಾಯ್ತು ಫಲಿತಾಂಶ? -300. ಅಣ್ಣವ್ರು ಏನ್ ಮಾಡುದು? ಯೋಗದಲ್ಲಿ ಕುತ್ಕೊಂಡಿದ್ರೆ ಯೋಗನೇ ಆಗೋದಿಲ್ಲ. ಯಾಕೆ? ಶಾಪ ತಕೊಂಡಿದ್ದೀವಿ. ಮನಸ್ಸು ಖುಷಿಯಾಗಿಲ್ಲ, ಮನಸ್ಸು ನೆಮ್ಮದಿಯಿಂದಿಲ್ಲ ಆತ್ಮೇರೆ. ಶರೀರ ಏನು ಮಾಡ್ತಿದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಂದು ಕರ್ಮ ಮಾಡಿದ ಮೇಲೆ ಮನಸ್ಸು ಬುದ್ಧಿ ಹೇಗಿದೆ, ಆತ್ಮ ಹೇಗಿದೆ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಬೇಕು. ಆವಾಗ ಎಲ್ಲಾ ವಿಷಯದಲ್ಲಿ ಸಂತುಷ್ಟವಾಗಿರುವಂತ ಆತ್ಮ ಏನ್ ಮಾಡ್ತದೆ? ವಿಶ್ವ ಕಲ್ಯಾಣ. ಇನ್ನೂ ಸಂಪಾದನೆ ಮಾಡ್ಬೇಕು ಅಂತ ಏನ್ ಮಾಡ್ತಾ ಇರ್ತದೆ ಅದು? ಮುಂದೆ ಹೋಗ್ತಾ ಇರ್ತದೆ. ಯಾಕಂದ್ರೆ ಇವಾಗಿಲ್ಲ ಅಂತ ಹಿಂದಿಲ್ಲದಿದ್ದರೆ ಇಲ್ಲ. ಅಲ್ವಾ? ಅದಕ್ಕಾಗಿ ಅದ್ರ ಕಡೆಗೆ ಎಷ್ಟು ನೀವು ಸಂಪಾದನೆ ಮಾಡ್ತಾ ಹೋಗ್ತಿರೋ ಅಷ್ಟು ಎಲ್ಲರೂ ಏನಾಗ್ಬಿಡ್ತಾರೆ? ಖುಷಿಯಾಗಿ. ಅಂದ್ರೆ ಆ ವಿಶ್ವಕ್ಕೆ ನೀವು ಕೊಟ್ಟಾಗ ಆ ಎಲ್ಲ ಆತ್ಮಗಳ ಆಶೀರ್ವಾದ ಸಿಗ್ಬೇಕು. ಏನ್ ಸಿಗ್ಬೇಕು? ಆಶೀರ್ವಾದ. ಎಲ್ಲೋ ನಮ್ಗೆ ಬಾಬಾ ಸೇವೆಗೆ ಕಳಿಸಿದಾಗ ಅಲ್ಲಿರುವಂತ ಮಾತೆಯರಿಗೆ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರೆ, ಅನುಭವ ಮಾಡಿಸ್ತಾರೆ. ಅವ್ರಿಗೆ ಕೆಲವೊಂದ್ಸಲ ಜ್ಞಾನ ಅರ್ಥ ಆಗೋದಿಲ್ಲ, ವಿಧಿ ಅರ್ಥ ಆಗೋದಿಲ್ಲ, ಅದ ಅನುಭವ ಮಾತ್ರ ಅವರಿಗೆ ಅರ್ಥ ಆಗ್ತದೆ.
ನಿಮ್ಗೆ ನಿಜ ಹೇಳ್ತೇನೆ ಆತ್ಮೇರೆ, ಸ್ಟೇಜ್ ಮೇಲೆ ಕೂತ್ಕೊಂಡು ಮೈಕ್ ಹಿಡಿದ್ಬಿಟ್ಟು ಭಾಷಣ ಮಾಡಿ ತಲೆ ಮೇಲೆ ಕಿರೀಟ ಇಟ್ಬಿಟ್ಟು ಸನ್ಮಾನ ಮಾಡೋರ್ಕಿಂತ ಅದ್ರ ಸ್ಟೇಜಿಂದ ಕೆಳಗಡೆಗೆ ಬಂದ ಮೇಲೆ ಆ ಮಾತೆರ ಹಾಕುವಂತ ಆನಂದ ಬಾಷ್ಪದ ಕಣ್ಣೀರಿದೆಯಲ್ಲ, ಅದು ನಿಮ್ಗೆ ಏನ್ ಕೊಡ್ತದೆ? ಆಶೀರ್ವಾದ. ಎಷ್ಟೋ ಸಲ ಬಾಬಾ ಆಂಧ್ರಕ್ಕೆ ಸೇವೆ ಕಳಿಸಿದಾಗ ಅವ್ರಿಗೆ ಭಾಷೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಕೆಲವರಿಗಂತೂ ಕೂಡ ಏನಾಗುತ್ತೆ, ಮೆಟ್ಲು ಹತ್ಬಿಟ್ಟು ಮೇಲಕ್ಕೆ ಬರ್ಲಿಕ್ಕೆ ಬರೋದಿಲ್ಲ. ಆದ್ರೆ ಬಾಬಾ ನಮ್ಮ ಮೂಲಕ ಅವ್ರಿಗೆ ಅನುಭವವನ್ನು ಮಾಡಿಸಿದಾಗ ಅವ್ರಿಗೆ ಎಷ್ಟು ಒಂದು ಖುಷಿ ಆಗತ್ತೆ ಅಂತಂದ್ರೆ, ಆ ಒಂದು ಆನಂದ ನಿಜವಾಗ್ಲೂ ಮನಸ್ಸಿಗೆ ಖುಷಿ ಕೊಡುತ್ತೆ ಆದ್ಮೇಲೆ ಅವ್ರು ಎಷ್ಟೇ ಸನ್ಮಾನ ಮಾಡ್ಲಿ. ಯಾಕಂದ್ರೆ ಅದು ಹೃದಯ ಅಂತರಾಳದಿಂದ ಏನಾಗಿರ್ತದೆ, ತುಂಬಿರ್ತದೆ. ಆದ್ರೆ ಅದು ಅವರಿಗೆ ಆಗ್ಬೇಕು ಅಂತಂದ್ರೆ ನೀವು ಅಷ್ಟೇ ಹೃದಯ ಅಂತರಾಳದಿಂದ ನಿಮ್ಮ ಮನ ಬುದ್ಧಿಯನ್ನ ಭಾವನೆಗೆ ಕೊಡ್ಬೇಕು. ಬೇಕಾಗ್ತದೆ. ಸ್ವಚ್ಛ ಶುದ್ಧ ಕೊಟ್ಟಾಗ ಮಾತ್ರ ಆ ರೀತಿ ಸೇವೆಯನ್ನ ಬಾಬಾ ನಿಮ್ಮ ಮೂಲಕ ಮಾಡಿಸ್ತಾರೆ. ಆವಾಗ ಅದಾಗ್ಬೇಕು ಅಂದ್ರೆ ಆತ್ಮ ಹೇಗಿರ್ಬೇಕು? ಸ್ವಚ್ಛವಾಗಿರ್ಬೇಕು. ಪವಿತ್ರವಾಗಿ ಶುದ್ಧವಾಗಿ ಸಂತುಷ್ಟವಾಗಿರ್ಬೇಕು. ಏನಾಗಿರ್ಬೇಕು? ಶುದ್ಧವಾಗಿ. ಪರಿಶುದ್ಧ ನನಗೆ ಆ ಶುದ್ಧವಾಗಿ ಸೇವೆ ಸಿಕ್ಲಿಲ್ಲ, ನನಗೆ ಈ ಸೇವೆ ಸಿಕ್ಲಿಲ್ಲ. ಓಕೆ, ವಿಶ್ವ ಸೇವೆ ಮಾಡ್ಲಿಕ್ಕೆ ನಿಮ್ಗೆ ಯಾರು ಹೇಳ್ಬೇಕು? ಯಾರಾದ್ರೂ ಹೇಳ್ಬೇಕಾ? ಯಾರು ಯಾರು ಯಾರಾದ್ರೂ ಸಹಯೋಗ ಬೇಕಾ? ಇಲ್ಲ, ಸ್ಥಳ ಬೇಕಾ? ಬೇಡ. ಬೇಡ, ಎದುರುಗಡೆ ವ್ಯಕ್ತಿಗಳು ಬೇಕಾ? ಬೇಡ ಬೇಡ, ಕರೆಂಟ್ ಇರ್ಬೇಕಾ? ಬೇಡ ಬೇಡ, ನೆಂಟರ ಮನೇಲಿ ಮಾಡ್ಬೋದಾ? ಮಾಡ್ಬೋದು. ಮದುವೆ ಇಲ್ದೆ ಮನೆಯಲ್ಲಿ? ಮಾಡ್ಬೋದು. ಮತ್ತೆ ಕಂಪ್ಲೇಂಟ್ ಎಲ್ಲಿ ನಿಮ್ದು? ಇವಾಗ ಸಮಸ್ಯೆ ಎಲ್ಲಿ? ನನಗೆ ಅದಿಲ್ಲ, ಇದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಯಾವುದೇ ಪ್ರಶ್ನೆಗಳನ್ನ ಕೇಳಿಕ್ ಬಾಬಾ ಎಲ್ಲೂ ಅವಕಾಶ ಕೊಟ್ಟಿಲ್ಲ. 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 ನೀವೊಬ್ಬರು ರೆಡಿ ಆಗ್ಬಿಟ್ಟು ಏನಾಗ್ಬಿಡ್ತದೆ, ಎಲ್ಲಾನು ಕೂಡ ರೆಡಿ ಆಗುತ್ತೆ. ಸಾಧ್ಯ. Ready ಅದಕ್ಕೆ ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ನೀವು ಎಷ್ಟು ಸಂತುಷ್ಟವಾಗಿರ್ತೀರೋ ಅಷ್ಟೇನಾಗ್ತದೆ, ಜನ್ಮ ಅನೇಕ ಗುಣಗಳು ನಿಮ್ಮಲ್ಲಿ ಏನಾಗ್ತಾ ಹೋಗ್ತವೆ, ಬರ್ತಾ ಹೋಗ್ತಾ ಹೋಗ್ತದೆ. तो हर एक अपने से पूछे कि मैं सदा संतुष्ट आत्मा रहती हूँ. ನಿಮ್ಮ ನೀವು ತಿಳ್ಕೊಳ್ಳಿ, ನಾವು ಸದಾ ಸಂತುಷ್ಟರಾಗಿರ್ತೀವಾ? ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ ಸದಾ ಸಂತುಷ್ಟ ಆತ್ಮನಾಗಿದ್ದೇನಾ. ನೋಡಿ ಬಾಬಾ ಅವ್ರ ಒಂದೊಂದು ಶಬ್ದ ಎಷ್ಟು ಸುಂದರವಾಗಿರ್ತದೆ ಅಂತಂದ್ರೆ, ಈ ಅಪ್ಪನೇ ಸೇ ಪೂಚೆ ಕಿ ಮೈ ಸದಾ ಸಂತುಷ್ಟ ಆತ್ಮ रहती हूँ. ಸಂತುಷ್ಟ ಆತ್ಮ ಅಂತಂದ್ರೆ ಸರ್ವಶಕ್ತಿಗಳ ಜಮ. ಅಂದ್ರೆ ಮಕ್ಕಳೇ, ಶಾರೀರಿಕವಾಗಿ ಎಲ್ಲ ಸಾಧನಗಳು ನಿಮ್ಮ ಹತ್ರ ಇರಬಹುದು, ಇಲ್ದೇನೆ ಇರಬಹುದು. ಜನ ಹೊಗಳಬಹುದು, ಹೊಗಳದೇನೆ ಇರಬಹುದು. ಲೌಕಿಕದಲ್ಲಿರ್ಲಿ, ಅಲೌಕಿಕದಲ್ಲಿರ್ಲಿ, ಎಲ್ಲೇ ಇದ್ದೂನು ಕೂಡ ಆತ್ಮಿಕ ರೂಪದಲ್ಲಿ ನೀವು ಸಂತುಷ್ಟ ಆಗಿರಿ. ಯಾವ್ದಲ್ಲಿ? ಯಾವ್ದಲ್ಲಿ ರಾಕೇಶ್? ಆತ್ಮಿಕ ರೂಪದಲ್ಲಿ ನಾಲ್ಗೆ ಮೇಲೆ ಏನು ಊಟ ಇಟ್ಟಿದ್ದೀರ ಅದು ಇಂಪಾರ್ಟೆಂಟ್ ಅಲ್ಲ. ಶರೀರದ ಮೈ ಮೇಲೆ ಯಾವ ಬಟ್ಟೆ ಹಾಕೊಂಡಿದ್ದೀರ ಅದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಶರೀರ ಎಲ್ಲಿದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಹತ್ರ ಎಷ್ಟು ಹಣ ಇದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ನೀವೆಷ್ಟು ಸಾಲಗಾರರಾಗಿದ್ದೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಯಾವುದು? ಭಗವಂತನ ಸಂತುಷ್ಟತೆ ಎಷ್ಟಾಗಿದ್ದೀವಿ ಅನ್ನೋದು. ಆತ್ಮಿಕ ರೂಪದಲ್ಲಿ ಸದಾ ಕಾಲ ಸಪ್ತ ಗುಣಗಳ ಅನುಭವ ಆಗ್ತಾ ಇದೆಯಾ? ಆಗ್ತಾ ಇದೆ. ಎಲ್ಲೇ ಇದ್ದೂನು ಕೂಡ ಶಾರೀರಿಕವಾಗಿ ಆತ್ಮಿಕ ರೂಪದಲ್ಲಿ ನೀವು ಸಂತುಷ್ಟವಾಗಿದ್ದೀರಾ ಅಂದ್ರೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಆಹಾರವನ್ನ ತಿಂದು ಅದರಿಂದ ಆತ್ಮವನ್ನ ಸ್ವಚ್ಛ ಮಾಡಿ ಆತ್ಮಿಕ ಕಾಯಿಲೆ ಇರಬಾರ್ದು. ಶಾರೀರಿಕ ಕಾಯಿಲೆ ಇರ್ತದೆ, ಸಾಲ ಇರ್ತದೆ, ಅದು ಯಾವ್ದ್ರಲ್ಲಿ ಸಂತುಷ್ಟವಾಗಿರ್ಬೇಕು? ಆತ್ಮಿಕ ಆತ್ಮಿಕವಾಗಿ ಪ್ರತಿಯೊಂದು ಸ್ಥಳದಲ್ಲೂ ಇದ್ದೀರಾ ಅಂತ ನಿಮ್ಮನ್ನು ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಂಡು ಒಂದು ವೇಳೆ ಅದು ಇಲ್ಲ ಅಂತಂದ್ರೆ ಕೆಲವೊಂದ್ಸಲ ಲೌಕಿಕದಲ್ಲಿ ಖುಷಿಯಾಗಿರ್ತೀವಿ, ಅಲೌಕಿಕದಲ್ಲಿ ಬೇಜಾರಾಗ್ತದೆ. ಅಲೌಕಿಕದಲ್ಲಿ ಖುಷಿಯಾಗಿರ್ತೀವಿ, ಲೌಕಿಕದಲ್ಲಿ ಬೇಜಾರಾಗ್ತದೆ. ಕೆಲವೊಂದ್ಸಲ ಅಯ್ಯೋ ಅಣ್ಣವ್ರೆ ಇವತ್ತು ಸ್ಥೂಲ ಸೇವೆ ಚೆನ್ನಾಗಾಯ್ತು, ಆದ್ರೆ ಮನಸ್ಸಗುರ ಆಗ್ಲೇ ಇಲ್ಲ. ಬೆಳಿಗ್ಗೆ ಯೋಗ ಚೆನ್ನಾಗಾಯ್ತು, ಸಾಯಂಕಾಲ ಯಾಕೋ ಅಣ್ಣವ್ರೆ ಆಗ್ಲೇ ಇಲ್ಲ, ನಿನ್ನೆ ರಾತ್ರಿ ನಿದ್ದೆನೇ ಬಂದಿಲ್ಲ ಅಂತ ನಾವೇನ್ ಮಾಡ್ಬಿಡ್ತೀವಿ? ಕಾರಣಗಳನ್ನು ಹೇಳ್ತೀವಿ. ಅಂದ್ರೆ ಬಾಬಾ ಹೇಳೋದೇನು ಅಂತಂದ್ರೆ, ಹೊರಗಡೆ ವಾತಾವರಣ ಹೇಗೆ ಇಲ್ಲಿ ಆದ್ಮೇಲೆ ಮನ ಬುದ್ಧಿ ಮಾತ್ರ ಸದಾ ಯಾರ ಜೊತೆಗೆ ಇರ್ಬೇಕು? ತಂದೆ ಜೊತೆ ತಂದೆ ಜೊತೆಗೆ ಇದ್ದು ಆಧ್ಯಾತ್ಮಿಕ ಸಂಪಾದನೆ ಏನಾಗ್ತಾ ಇರಬೇಕು? ಆಗ್ತಾ ಇದೆ. ಜಮ ಆಗ್ತದೆ.
ನಮ್ಮಲ್ಲಿ ಕೆಲವೊಬ್ಬರು ಜನರ ಅಭಿಪ್ರಾಯವನ್ನ ನಾನು ತಗೊಳ್ತೇನೆ. ಇಲ್ಲದ್ರೆ ಬಟ್ಟಿ ಇದೆ ಅಂದ್ರೆ, ಅಯ್ಯೋ ಅಣ್ಣವ್ರೆ ಬಟ್ಟಿ ಇಟ್ಟಿದ್ದೀರಾ, ತುಂಬಾ ದೂರ ಬರ್ಲಿಕ್ಕೆ ಆಗಲ್ಲ. ಎಷ್ಟು ದೂರ? ತುಂಬಾ ದೂರ. ಬೆಂಗಳೂರಿನಲ್ಲಿ ಅಣ್ಣವ್ರೆ ಅಲ್ಲಿಟ್ಟಿದ್ದೀರಾ, ನಮ್ಮ ಮನೆಯಿಂದ 10 ಕಿಲೋಮೀಟರ್ ದೂರ. ಎಷ್ಟು ದೂರ? 10 ಕಿಲೋಮೀಟರ್. ನಾವಿಲ್ಲಿ 450 ಕಿಲೋಮೀಟರ್ ದೂರ ಹೋಗಿರ್ತೀವಿ. ನಮ್ಗೆ ತುಂಬಾ ಹತ್ರ, ನಮ್ಮನೆ ಪಕ್ಕದಲ್ಲೇ ಇರ್ತದ. ನಮಗೆ ತುಂಬಾ ಹತ್ರ, ಅವರಿಗೇನು ದೂರ. ದೂರ. ಅಯ್ಯೋ ಅಣ್ಣವ್ರೆ ಬರ್ಲಿಕ್ಕೆ ಆಗೋದಿಲ್ಲ, ಹೊಟ್ಟೆ ನೋವು ಬಂದ್ಬಿಟ್ಟಿದೆ. ಓಕೆ ಓಕೆ. ಡ್ಯೂಟಿಗೆ ರಜೆ ಹಾಕಿದ್ದೀರಾ? ಇಲ್ಲ ಅಣ್ಣವ್ರೆ, ಡ್ಯೂಟಿಗೆ ರಜೆ ಹಾಕ್ಬಿಟ್ಟಿದ್ರೆ ಕೆಲಸದಿಂದ ತೆಗೆದಾಕ್ಬಿಡ್ತಾರಲ್ವಾ, ಅವಾಗ ಹೊಟ್ಟೆ ನೋವು ಎಲ್ಲ ಹೋಗ್ಬಿಡ್ತದೇನೋ. ಲೌಕಿಕ ಸಂಪಾದನೆಗೆ 25 ಕಿಲೋಮೀಟರ್ ಬೇಕಾದ್ರೂ ಹೋಗ್ತದೆ, ಅವಾಗ ಹೊಟ್ಟೆ ನೋವು ಇರೋದಿಲ್ಲ, ಜ್ವರ ಇರೋದಿಲ್ಲ. ಆಧ್ಯಾತ್ಮಿಕ ಸಂಪಾದನೆಗೆ ಮಾತ್ರ ಏನಾಗ್ತದೆ? ಹೊಟ್ಟೆ ನೋವು ಇರ್ತದೆ. ಅಂದೇನರ್ಥ? ಕಾರಣಗಳು ಇವರಿನ್ನು ಸಂತುಷ್ಟ ಆಗಿಲ್ಲ. ಇಲ್ಲ ಅಂತ ಅರ್ಥ. ಮತ್ತು ಆಧ್ಯಾತ್ಮಿಕ ರುಚಿ ಇವರಿಗಿನ್ನು ಗೊತ್ತಿಲ್ಲ. ಆಗಿಲ್ಲ. संतुष्ट आत्मा सदा सर्व के बाप के समीप और समान स्थिति में रहती है. ಸಂತುಷ್ಟ ಆತ್ಮ ಸದಾ ಕಾಲ ಏನಾಗಿರ್ತಾರಂತೆ? ಎಲ್ಲರ ಜೊತೆಗೂ ಪರಮಾತ್ಮನ ಜೊತೆ. ಸಂತುಷ್ಟವಾಗಿರ್ತಾರೆ, ತಂದೆಯ ಸಮೀಪದಲ್ಲಿರ್ತಾರೆ ಮತ್ತು ಸಮಾನ ಇರ್ತಾರೆ. ತಂದೆಗೇನಾಗಿರ್ತಾರೆ? ತಂದೆ ಸಮಾನ, ಸಮೀಪ ಮತ್ತು ಸಮೀಪ ಮತ್ತು ಸಮಾನ. ತಂದೆ ಸಮಾನ. ಹಾಗಿದ್ರೆ ತಂದೆ ಸಮೀಪ ಅಂತಂದ್ರೆ ತಂದೆ ಪಕ್ಕದಲ್ಲಿ ಕೂತ್ಕೊಳ್ಳೋಣ? ಆ ಅಲ್ಲ, ತಂದೆ ಪಕ್ಕದಲ್ಲಿ ಕೂತ್ಕೊಳ್ಳೋಣ, ತಂದೆ ಎದುರುಗಡೆ ಕೂತ್ಕೊಳ್ಳೋಣ? ತಂದೆ ಹೆಗಲ ಮೇಲೆ ಕುಂತ್ಕೊಂಡು. ಹೆಗಲ ಮೇಲೆ ಕೂತ್ಕೊಳ್ಳೋಣ. ಓಕೆ. ಈಗ ನೀವೊಂದು ಮಗು. ಓಕೆ. ಅವರು ಶಾರೀರಿಕ ತಂದೆ. ಅವಾಗ ಅವ್ರ ಕೈ ಇಟ್ಕೊಳ್ತಿರೋ, ಅವರ ಹೃದಯದಲ್ಲಿ ಕೂತ್ಕೊಳ್ತಿರೋ, ಅವ್ರ ತೊಡೆ ಮೇಲೆ ಕೂತ್ಕೊಳ್ತಿರೋ, ಅವ್ರ ತಲೆ ಮೇಲೆ ಕೂತ್ಕೊಳ್ತಿರೋ. ಓಕೆ. ಅವರು ತಂದೆ ಅಲ್ಲ, ತಾಯಿ ಅಂತ ತಿಳ್ಕೊಳ್ಳಿ. ಯಾರು? ತಾಯಿ. ತಾಯಿ. ತಂದೆ ಸಮೀಪನೂ ಇರ್ಬೇಕು, ತಂದೆಯ ಸಮಾನನೂ ಕೂಡ ಆಗ್ಬೇಕು. ಏನಾಗ್ಬೇಕು? ತಂದೆ ಸಮೀಪ ಇರ್ಬೇಕು, ಸಮಾನನೂ ಆಗ್ಬೇಕು. ಅವಾಗ ಏನ್ ಮಾಡೋಣ? ಎಲ್ಲಿ ಕೂತ್ಕೊಳ್ಳೋಣ ಹೇಳಿ? ತಂದೆ ಬಿಲ್ಲಲ್ಲಿ. ಮಡಿಲಲ್ಲಿ. ತಂದೆ ಬದಲು ತಾಯಿ ಅಂತ ತಿಳ್ಕೊಳ್ಳಿ. ತಾಯಿ ಮಡಿ. ಅವಾಗ ಮಡಿಲಲ್ಲಿ. ಅವರ ಕಂಕ್ಳಲ್ಲಿ. ಕಂಕಳಲ್ಲಿ, ಮಡಿಲಲ್ಲಿ, ಹೆಗಲ ಮೇಲೆ, ತಲೆ ಮೇಲೆ ಕೂತ್ಕೊಳ್ತಿರ್ತಾನೆ. ಹಾ. ಹೌದು. ಅವಾಗ ಸಮಾನ ಆದ್ರ ನೀವು. ಸಮೀಪದಲ್ಲಿ ಇದ್ದೀರಾ, ಹೌದು. ಸಮಾನ ಆದ್ರ ಸಮಾನ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅವ್ರು ಹೇಳ್ಬೇಕು. ಆ ಅವ್ರು ಹೇಳ್ದಾಗ ಎದುರುಗಡೆ ತಂದೆ ಕರ್ತವ್ಯ ಏನಾಗಿದೆ, ಹೇಳಿ ನಾಗಣ್ಣ. ತಂದೆ ಕರ್ತವ್ಯ ಏನಾಗಿದೆ, ಆ ಕರ್ತವ್ಯನ ಮಕ್ಕಳು ಪೂರ್ಣ ಮಾಡ್ಬೇಕು. ಕರ್ತವ್ಯ ಆಮೇಲೆ, ಅದ್ ಕೆಲಸ ಏನೋದು ಆಮೇಲೆ. ಮೊದ್ಲು ನಾನು ಅವ್ರ ಜೊತೆ ಕುತ್ಕೊಳ್ಬೇಕಲ್ಲ, ನಾನು ಅವರು ಸೇರಿಬಿಟ್ಟು ಮಾಡಬೇಕು ಅಂದ್ಮೇಲೆ ನಮ್ದೊಂದು ಕೂತ್ಕೊಳ್ಳುವಂತ ಒಂದು ಪ್ಲೇಸ್ ಇದೆ, ಸೀಟ್ ಇದೆ. ಎಲ್ಲಿ ಕೂತ್ಕೊಳ್ಳೋಣ? ಬಿಂದುವಲ್ಲಿ ಬಿಂದು ಆಗಿ ಕೂತ್ಕೊಳ್ತೀವಿ ಅಲ್ವಾ? ಅದು ಸ್ಥೂಲ ನಿರಾಕಾರ ರೂಪದಲ್ಲಿ ನೀವು ಹೇಳಿದ್ರಿ. ಸ್ಥೂಲ ರೂಪದಲ್ಲಿ ಹೇಳಿ. ಸ್ಥೂಲ ರೂಪದಲ್ಲಿ ನೀವು ಒಂದು ಮಗು, ನಿಮ್ ತಾಯಿ ಇದ್ದಾರೆ, ಎಲ್ಲಿ ಕೂತ್ಕೊಳ್ತೀರಿ? ಮಡಿಲಲ್ಲಿ. ಮಡಿಲೇ ಕೂತ್ಕೊಳ್ತಿರೋ, ತಲೆ ಮೇಲೆ ಕೂತ್ಕೊಳ್ತಿರೋ, ಕಿವಿ ಮೇಲೆ ಕೂತ್ಕೊಳ್ತಿರೋ, ಕಣ್ಣಿನ ರೆಪ್ಪೆ ಮೇಲೆ ಕೂತ್ಕೊಳ್ತಿರೋ? ಕೈ ಹಿಡ್ಕೊಂಡು ಎರಡು ಕಂಡೀಷನ್ ಇರ್ಬೇಕಲ್ಲಿ. ಒಂದು ತಂದೆಯ ಸಮೀಪ, ಎರಡನೇದು ತಂದೆಯ ಸಮಾನ. ನೀವೇನು ಸ್ಥಿತಿ ಹೇಳ್ತೀರಿ ಅದು ಎರಡು ಅಪ್ಲಿಕೇಬಲ್ ಆಗ್ಬೇಕು. ಆಗ್ಬೇಕು. ಅಂದ್ರೆ ಈಗ ತಂದೆ ಉದ್ಯೋಗ ಅಂಗಡಿ ಇದೆ, ಅಂಗಡಿಯಲ್ಲಿ ಅಪ್ಪನ ಕೆಲಸ, ಅಪ್ಪ ಒಂದ್ ಕಡೆ ಹೋಗಿರ್ತಾರೆ, ಆ ಕೆಲಸ ನಾನು ಮಾಡುವಂತ. ಅಣ್ಣವ್ರೆ ಕೆಲ್ಸ ಬಂದಿಲ್ಲ ಇಲ್ಲಿ. ಹಾ. ಇಲ್ಲಿ ನೀವು ಮತ್ತು ಅಪ್ಪ ಹೆಂಗ್ ಕುತ್ಕೊಳ್ತೀರಿ ಹೇಳೋದು ಮಾತ್ರ. ಕೆಲ್ಸ ಆಮೇಲೆ ನೋಡೋಣ. ಅದು ನಿರಾಕಾರಿ. ನೀವೆಲ್ಲಿದ್ದೀರಿ? ಸಂಗಮದ ನಾನು ಮತ್ತು ಬಾಬಾ ಇಬ್ರು ಇದಾರೆ ತಾನೆ. ಅವಾಗ ನಾನು ಎಲ್ಲಿ, ಬಾಬಾ ಇಲ್ಲಿ, ಅಷ್ಟೇ. ಕೆಲ್ಸ ಆಮೇಲೆ ನೋಡೋಣ. ಅದು ಕುತ್ಕೊಳ್ಳೋದೆಲ್ಲಿ? ಜೊತೆಲಿ ಸಮಾನ ಮತ್ತು ಸಮೀಪ. ಏನ್ ಮಾಡೋಣ? ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡೋದು. ಸ್ಥೂಲವಾಗಿ ಹೇಳಿ. ಸ್ಥೂಲ ಮೊದ್ಲೇ ಹೇಳಿ, ಸೂಕ್ಷ್ಮ ತಾಯಿಯ ಆಮೇಲೆ. ಅಣ್ಣ, ತಾಯಿಯ ಎದುರುಗಡೆ ಕುತ್ಕೊಳ್ಳೋದು. ಅಯ್ಯ ಬಾಬ್ನ ಎದುರುಗಡೆ ಕುತ್ಕೊಳ್ಳೋದು. ಹೊಟ್ಟೆನಲ್ಲಿರೋದು ಮಗು. ಒಂದ್ ನಿಮಿಷ. ಜಯಂತಿ ಅಕ್ಕ ಏನ್ ಹೇಳಿದ್ರಿ? ತಾಯಿಯ ಹೊಟ್ಟೆನಲ್ಲಿರೋದು ಮಗು ಅಂದೆ. ಅವಾಗ ಸಮೀಪ ಸಮಾನ ಆಗ್ಬಿಡತ್ತಾ? ಸಮೀಪ, ತುಂಬಾ ಸಮೀಪ ಆಗತ್ತೆ. ಸಮಾನ ಬಾಬ್ನ ಎದುರುಗಡೆ ಕುತ್ಕೊಳ್ಳೋದು. ಎದೆಗಡೆ ಒಟ್ಟು ಸಮಾನ ಹೆಂಗಾಗ್ಬಿಡ್ತದೆ? ತಲೆ ಮೇಲೆ ಕೂತ್ಕೊಂಡು.
ನೋಡಿ, ಜೈಂತಿಕರು ಉತ್ತರ ಸರಿ ಇದೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕಾಗಿಲ್ಲ ಅವ್ರಿಗೆ. ಓಕೆ ಓಕೆ. ಸಮೀಪ ಅಂತಂದ್ರೆ ಹೊಟ್ಟೆಯಲ್ಲಿರುವಂತ ಮಗುಗಿಂತ ಹೆಚ್ಚಿನ ಸಮೀಪ ಯಾರಾದ್ರೂ ಇರ್ಲಿಕ್ಕಾಗತ್ತಾ? ಇಲ್ಲ. ಆಗೋದಿಲ್ಲ. ತಾಯಿಯ ಹೊಟ್ಟೆಯಲ್ಲಿ ಯಾರಿದ್ದಾರೆ? ಮಗು ಮಗು. ಮಗು. ಓಕೆ, ಜನರಿಗೆ ಯಾರು ಕಾಣ್ತಾ ಇದ್ದಾರೆ? ತಾಯಿ ತಾಯಿ. ತಾಯಿನೇ ಮಗು ಕಾಣತ್ತಾ? ಕಾಣೋದಿಲ್ಲ. ತಂದೆ ಸಮಾನ ನಾವೆಂದಾದ್ರೂ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಲ್ಲ. ತಂದೆ ಸಮಾನ ಅಂತಂದ್ರೆ ಏನು? ತಂದೆ ತರ ಯೋಚನೆ ಮಾಡೋದು. ತಂದೆ ಒಳಗಡೆ ಇಲ್ಲ. ನನ್ನ ಮೂಲಕ ತಂದೆನೇ ಕಾಣಬೇಕು. ಏನ್ ಕಾಣಬೇಕು? ತಂದೆನೇ ಕಾಣ್ಬೇಕು. ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಬ್ ದಾದಾ ಬಂದಾಗ ಯಾರು ಕಾಣ್ತಾ ಇದ್ರು? ಬಾಬು ತಂದೆ. ದಾದಾ. ಹೌದಾ? ಅದೇ ದಿನ ಮೊದಲೇ ದಿನ ಗುಲ್ಜಾರ್ ದಾದಿ ಕ್ಲಾಸ್ ಮಾಡ್ಬೇಕಾದ್ರೆ ಅವಾಗ ಬಾಬಾ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರ? ಇಲ್ಲ. 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 ಅರ್ಥ ಆಯ್ತಾ? ಅದಕ್ಕಾಗಿ ನೀವು ಬಾಬನ ಒಳಗಡೆ ಇರ್ಬೇಕು. ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಕಾರ್ಯವನ್ನು ಯಾರು ಮಾಡ್ಬೇಕು? ಬಾಬಾನೇ. ಬಾಬಾ ಮಾಡ್ಬೇಕು. ಅಲ್ಲಿ ನೀವು ಕಾಣಬೇಕು, ಕಾಣಬಾರ್ದು? ಕಾಣ್ಬಾರ್ದು. ನೀವು ಅಲ್ಲಿ ಇರ್ಬೇಕು, ಇರಬಾರ್ದು? ಇರ್ಬಾರ್ದು. ಇರ್ಬೇಕು. ನೀವು ಇರ್ಬೇಕು. ಇರ್ಬೇಕು, ಆದ್ರೆ ನೀವು ಇರ್ಬೇಕು, ಕಾಣಿಸ್ಬಾರ್ದು. ನಾವಿದ್ದು ನೀವು ಕಾಣಿಸ್ ಹೊಟ್ಟೆಯಲ್ಲಿದ್ದೀರಿ, ನೀವು ಹೊಟ್ಟೆಯಲ್ಲಿದ್ದೀರಿ. ಎಲ್ಲಾ ಕರ್ಮವು ನಮ್ಮ ಮಾಡ್ತಿದ್ದಾರೆ, ಆ ಕರ್ಮದ ಫಲ ನಿಮ್ಗೆ ಸಿಗ್ತಾ ಇದೆ. ಆದ್ರೆ ಜನರಿಗೆ ಕಾಣ್ತಾ ಇರೋದು ಯಾರು? ಅಮ್ಮ ಅಮ್ಮ. ಅಮ್ಮ ಮಾತ್ರ. ನೀವೇನಾಗ್ತಾ ಇಲ್ಲ. ಕಾಣಿಸ್ತಾರೆ. ಅದಕ್ಕಾಗಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಪರಂಧಾಮಕ್ಕೆ ಹೋದ್ಮೇಲೆ ನಿಸ್ಸಂಕಲ್ಪ ಸ್ಥಿತಿ. ನೀನ್ ಸಂಕಲ್ಪ ಮಾಡ್ಬೇಕಾದ ಅವಶ್ಯಕತೆನೂ ಇರೋದಿಲ್ಲ. ಇಲ್ಲ. ಎಲ್ಲಾ ಕೆಲಸವನ್ನು ಯಾರು ಮಾಡ್ತಾರೆ? ಬಾಬಾ. ಅಪ್ಪ ಇವಾಗ ಏನ್ ಮಾಡ್ಬೇಕು ಹೇಳಿ? ಬಾಬನ ಒಳಗಡೆಗೂ ಇರಬೇಕು, ಬಿಂದುವಾಗಿರ್ಬೇಕು. 100% ಕರೆಕ್ಟ್. ಆದ್ರದ್ದು ಯಾಕೆ ಏನು ಅಂತ ನಮ್ಮನ್ನ ಏನ್ ಮಾಡ್ಕೊಳ್ಬೇಕು? ಬರ್ಬಾರ್ದು. ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ಅವರು ಸಂದೇಹ ಸಮೀಪ ಇಡ್ತಾರೆ ಸದಾ ಕಾಲ. ಮತ್ತೇನಾಗಿರ್ತಾರೆ? ಸಮಾನ. ಸಮಾನ ಅಂತಂದ್ರೆ ತಂದೆ ಸಮಾನ ನಾನಲ್ಲ. ಸಮುದ್ರದ ಸಮಾನ ಲೋಟ ನೀರ್ ಆಗ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ನಾವು ಒಂದು ಹನಿ ನೀರು, ಅವನ್ಯಾರು? ಸಮುದ್ರ. ಅಲ್ವಾ? ಸಮುದ್ರ. ನಾನು ಅವನೊಳಗಡೆ ಸೇರ್ಕೊಂಡ್ಬಿಟ್ಟು ನಾನು ಅವನ್ ಸಮಾನ ಆಗ್ಬಿಟ್ಟೆ. ಹೌದಾ? ಹಾಗೆ ನಮ್ಮ ತನು, ಮನ, ಧನ, ಸಮಯ, ಶ್ವಾಸ, ಸಂಕಲ್ಪ, ಕರ್ಮ, ಕರ್ಮೇಂದ್ರಿಯ, ಕರ್ಮದ ಫಲ ಎಲ್ಲವನ್ನು ಯಾರಿಗೆ ಒಪ್ಪಿಸ್ಬೇಕು? ಭಗವಂತ. ಭಗವಂತನ ಒಪ್ಪಿಸ್ಬಿಟ್ಟು ಸುಮ್ಮನೆ ಆ ಈಶ್ವರಿ ಸುಖವನ್ನೇನ್ ಮಾಡ್ತಾ ಹೋದ್ರಾಯ್ತು? ಅನುಭವಿಸಿ ಅನುಭವ ಮಾಡ್ತಾ ಹೋಗ್ಬೇಕು. ಆವಾಗ ಸರ್ವರನ್ನು ಕೂಡ ಸುಖಪಡಿಸುವಂತ ಜವಾಬ್ದಾರಿ ಯಾರ್ದು? ತಂದೆ. ಬಾಬಾ ಅವ್ರು. ತಂದೆದು. ತಂದೆದೇ ಹೊರತು ನನ್ನದು ಅಲ್ಲ. ಅದಕ್ಕಾಗಿ ನಿಮ್ಮ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಸದಾ ನಾನು ಬಾಬನ ಸಮೀಪ ಇರ್ತೀನ, ಸಮಾನ ಸ್ಥಿತಿಯಲ್ಲಿ ಇರ್ತೀನ. ಆವಾಗ ಮಾತ್ರ ನಿಮ್ಮಿಂದ ಬಾಬಾ ಸಹಿತ ಎಲ್ಲರೂ ಕೂಡ ಏನಾಗಿರ್ತಾರೆ? ಸಂತುಷ್ಟವಾಗಿರ್ತೀನಿ. ಹಾಗಿದ್ರೆ ನಿಮ್ಮಿಂದ ಮೊದಲು ಯಾರು ಸಂತುಷ್ಟ ಆಗ್ಬೇಕು? ನಾನೇ ಸಂತುಷ್ಟ. ಬಾಬಾ ಸಂತುಷ್ಟ ಆಗ್ಬೇಕು. ಬಾಬಾ. ಯಾರು ಸಂತುಷ್ಟ ಆಗ್ಬೇಕು? ಬಾಬಾ ಬಾಬಾ. ಬಾಬಾ ಯಾವಾಗ ಸಂತುಷ್ಟ ಆಗ್ತಾರೆ? ಯಾವಾಗ ಸಂತುಷ್ಟ ಆಗ್ತಾರೆ? ಸದಾ ನಾವು ಬಾಬನ್ ಸಮೀಪ ಇದ್ದಾಗ. ಅವರಲ್ಲಿ ನಾವು ಮಿಲನ ಆದಾಗ. ಸಂಪೂರ್ಣ ಸಮರ್ಪಣ. ಸಂಪೂರ್ಣ ಸಮರ್ಪ. ಯಾರಿಗೆ? ಬಾಬಾ ತಂದೆಗೆ. ಯಾವ ಕೆಲ್ಸಕ್ಕೆ? ವಿಶ್ವ ಕಲ್ಯಾಣಕ್ಕೆ. ಅವನ ಕಾರ್ಯಕ್ಕೆ, ವಿಶ್ವ ಕಲ್ಯಾಣಕ್ಕೆ ನೀವು ಸಮರ್ಪಣೆ ಆದಾಗ ಅವಾಗ ಬಾಬಾ ಏನ್ ಮಾಡ್ತಾರೆ? ಬಾಬ್ ಸಮಾನ್ ಸಮಾನ. ಆಗ್ತೀರಾ. ಆ ಕೆಲ್ಸಕ್ಕೆ ನೀವೇನು ಮಾಡುವ ಹಾಗಿಲ್ಲ. ನೀವು ಕೇವಲ ಏನಾದ್ರಾಯ್ತು? ಗುಲ್ಜಾರ್ ದಾದಿ ಶರೀರದಲ್ಲಿ ಬಾಬ್ ದಾದಾ ಬಂದಾಗ ಗುಲ್ಜಾರ್ ದಾದಿ ಏನ್ ಮಾಡ್ತಿದ್ರು? ಸುಮ್ನೆ ಕೂತ್ಕೊತಿದ್ರು, ಎಲ್ಲ ಬಾಬಾ ಮಾಡ್ತಿದ್ರು. ಶಾಂತಿ ಅನುಭವ ಮಾಡ್ತಿದ್ರು ಅಷ್ಟೇ. ಬಾಬಾ ದೃಷ್ಟಿ ಕೊಡ್ತಿರ್ಲಿಲ್ವಾ? ಕೊಡ್ತಿದ್ರು. ಕೊಡ್ತಾ ಇದ್ರು. ಯಾರನ್ನ ಹೇಳ್ತಿರ್ಲಿಲ್ವಾ? ಹೇಳ್ತಾ ಇದ್ದೆ. ಮಾಡ್ತಿದ್ರು. ಎಲ್ಲವನ್ನು ಯಾರು ಮಾಡ್ತಿದ್ರು? ಬಾಬಾ ಬಾಬಾ ಮಾಡ್ತಾರೆ. ಆ ಶರೀರದಲ್ಲಿ ಗುಲ್ಜಾರ್ ದಾದಿ ಆತ್ಮ ಇದೆಯೋ ಇಲ್ವೋ? ಇದೆ. 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 ಅದ್ ಆ ಸಮಯದಲ್ಲಿ ಏನಾದ್ರು ಮಾಡ್ತಿದಾರಾ? ಇಲ್ಲ. 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 ಅವಾಗ ಜನ ಅವರನ್ನ ಗುಲ್ಜಾರ್ ದಾದಿ ಅಂತ ನೋಡ್ತಿದಾರೋ, ಬಾಬಾ ಅಂತ ನೋಡ್ತಾ ಇದಾರೋ? ಬಾಬಾ. ಬಾಬಾ ಅಂತ ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಮಾತ್ರ ಬಾಪ್ ಸಮಾನ. ಬೇರೆ ಯಾವ ಕರ್ಮದಲ್ಲೂ ಕೂಡ ಅಲ್ಲಿ ಗುಲ್ಜಾರ್ ದಾದಿ ಅಂತ ಹೇಳ್ತಾರೆ ಹೊರತು ಬಾಪ್ ಸಮಾನ ಅಂತ ಹೇಳೋದಿಲ್ವಲ್ಲ. ಇಲ್ಲ. ಇದನ್ನ ನಾವು ಕಣ್ಣಿದ್ರೆ ನೋಡಿದೀವಿ ತಾನೆ. ಹೌದು. ಅದಕ್ಕಾಗಿ ಈ ಸ್ಥಿತಿ ನಮ್ದು ಸದಾ ಕಾಲ ಬರಬೇಕು. ಇರ್ಬೇಕು. ಈ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಅಂಡರ್ಲೈನ್ ಹಾಕೊಳ್ಳಿ, ನೀವು ಸಂಪೂರ್ಣ ಏನಾಗಿರ್ತೀರಿ? ಸಂತುಷ್ಟ. ಸಂತುಷ್ಟರಾಗಿ. ಅಂದ್ರೆ ಅಲ್ಲಿ ನಾನು ಹೇಳುದು ಸಂಪೂರ್ಣವಾಗಿ ಏನಾಗ್ಬೇಕು? ಹೋಗ್ಬೇಕು. ಸಮಾಪ್ತಿ ಆಗ್ಬೇಕು. ನಾನು ಇದ್ದೇನೆ, ಅದ ಆ ಕರ್ಮಕ್ಕೆ ನನ್ನ ಇಂಟರ್ಫಿಯರೆನ್ಸ್ ಇಲ್ಲ. 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 ಎಲ್ಲಿವರೆಗೆ ಅಂತದ ನೋಡಿ, ನೀವು ಮಗು ಇದೆ, ತಾಯಿಯ ಮಡಿಲಲ್ಲಿ ಇದ್ದಾಗ ಬಾಯಿಲೆ ಆಹಾರ ಕೊಟ್ಟಾಗ ಮಗು ಏನ್ ಮಾಡ್ಬೇಕು?
ತಿನ್ಬೇಕು. ನುಂಗುವಂತ ಕೆಲಸ ಮಾಡ್ಬೇಕು ತಾನೆ? ಹೌದು ಮಾಡ್ಬೇಕೋ ಬೇಡವೋ? ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಹೊಟ್ಟೆಲಿರೋ ಮಗು ನುಂಗ್ಬೇಕಾ? ಇಲ್ಲ ಇಲ್ಲ ಇಲ್ಲ. ತಾಯಿ ಡೈರೆಕ್ಟ್ ಆಗಿ ಆಹಾರ ಹೋಗ್ತದೆ, ನಾಲ್ಗಿಗೆ ಹೋಗೋದಿಲ್ಲ, ಅದಕ್ಕೆ ಹೋಗ್ತಾ ಇದೆ ಅಂತಾನೂ ಕೂಡ ಅದಕ್ಕೆ ಏನಾಗಿರೋದಿಲ್ಲ. ಅನುಭವ ಗೊತ್ತಾಗೋದಿಲ್ಲ. ಆಗ ನಮ್ಮ ಮಗು ಬೆಳಿತಾ ಇರೋದಿಲ್ವಾ? ಬೆಳಿತಾರೆ ಬೆಳೆಯುತ್ತೆ. ಮಗು ಆರೋಗ್ಯಕರವಾಗಿರಬೇಕು ಅಂತ ಬಿಟ್ಟು ತಾಯಿ ಯೋಚನೆ ಇರೋದಿಲ್ವಾ? ಇರುತ್ತೆ. ಇರುತ್ತೆ. ಅವಾಗ ಮಗುವಿನ ಸಂಪೂರ್ಣ ಜವಾಬ್ದಾರಿ ಯಾರ್ದು? ಅಮ್ಮ ತಾಯಿದು. ಅರ್ಥ ಆಗ್ತಿದೆ ಇವಾಗ ವಿಷಯ ಏನು ಅಂತ? ಈಗ ಎಲ್ಲಿ ಕುತ್ಕೊಳ್ಳೋಣ? ತಲೆ ಮೇಲೆ ಕುತ್ಕೊಳ್ಳೋಣ, ಕಣ್ಣಿನ ರೆಪ್ಪೆ ಮೇಲೆ ಕುತ್ಕೊಳ್ಳೋಣ? ಹೊಟ್ಟೆಯಲ್ಲಿ ಕುತ್ಕೊಂಡು. ಅರ್ಥ ಆಗ್ತಾ ಇದೆ? ತಂದೆಯ ಸಮೀಪ, ತಂದೆಯ ಸಮಾನ. ಸಮಾನ. ನಾನು ಒಳಗಡೆಗಿದ್ದು ಕೂಡ ಅಲ್ಲಿ ಯಾರು ಕಾಣ್ತಾ ಇರ್ಬೇಕು? ಬಾಬಾ ತಂದೆ ಕಣ್- ಮಾತ್ರ ಕಾಣ್ತಾರೆ. ಆದ್ರೆ ನಿಮಗೆ ಮಾತ್ರ ಏನಾಗ್ಬೇಕು? ಆವಾಗ ಆ ಮಗು ಇದೆಯಲ್ಲ, ಯಾರ ಜೊತೆ ಕನೆಕ್ಟ್ ಆಗಿರ್ತದೆ? ಬಾಬಾ ಜೊತೆ. ಮಜಾ ಏನು ಗೊತ್ತಾ? ನಾನ್ ತಾಯಿ ಜೊತೆ ಕನೆಕ್ಟ್ ಆಗಿದ್ದೇನೆ ಅಂತಾನೂ ಆ ಮಗು ಏನಾಗಿರೋದಿಲ್ಲ. ಗೊತ್ತಿರಲ್ಲ. ಗೊತ್ತಾಗಲ್ಲ. ಆ ತಾಯಿಯ ಸಂಸ್ಕಾರನೇ ಇದ್ರಲ್ಲಿ ಏನಾಗ್ತಾ ಇರ್ತದೆ, ರೆಕಾರ್ಡ್ ಆಗಿರ್ತದೆ. ಯಾಕಂದ್ರೆ ಹೊರಗಡೆ ಪ್ರಪಂಚದ ಬಗ್ಗೆ ಅದಕ್ಕೆ ಏನು ಗೊತ್ತೇ. ಇಲ್ಲ ಹಾಗೆ ನೀವು ಕೂಡ ಒಳಗಡೆಗಿದ್ದಾಗ ಬಾಬನ ಸಪ್ತಗುಣಗಳ ಅನುಭವ ಮಾತ್ರ ಆಗ್ಬೇಕೆ ಹೊರತು ಪೂರ್ತಿ ಪ್ರಪಂಚದಿಂದ ಎಲ್ಲದಿಂದ ನೀವೇನಾಗಿರ್ಬೇಕು? Detach. ಹೆಚ್ಚಾಗಿರ್ಬೇಕು. ಆತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ. ಅಮ್ಮ ಬಿಂದು. ಅವಾಗ ನನ್ನ ಮನಸ್ಸು ಡ್ರಾಮಾದಲ್ಲಿಲ್ಲ. ನನ್ನ ಮನಸ್ಸೆಲ್ಲಿದೆ? ಬಾಬನ ಹತ್ರ. ಸಂಪೂರ್ಣವಾಗಿ ನನ್ನ ಮನೆಯಲ್ಲಿ ಈಶ್ವರಿ ಸುಖದ ಅನುಭವ ಮಾಡೋದಲ್ಲಿ ಇದೆ ಅಷ್ಟೇ. ಈ ಸ್ಥಿತಿಯಲ್ಲಿ ಮಾತ್ರ ನೀವೇನ್ ಮಾಡ್ಲಿಕ್ಕಾಗತ್ತೆ? ಸಂಪೂರ್ಣ ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.